ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಜನವರಿ ತಿಂಗಳ 12ನೇ ತಾರೀಕು ಆದಿತ್ಯವಾಸರ ಅಂದರೆ ಭಾನುವಾರ. ಈ ಭಾನುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ದಕ್ಷಿಣಾಯಿನೆ, ಹೇಮಂತ ಋತು, ಪುಷ್ಯಮಾಸ, ಶುಕ್ಲ ಪಕ್ಷದ ಚತುರ್ದಶಿಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 4:41 ಇರಲಿದೆ. ನಂತರ ಹುಣ್ಣಿಮೆ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಮೃಗಶಿರ ನಕ್ಷತ್ರ. ಇದು ಈ ದಿನ ಬೆಳಿಗ್ಗೆ 11:18 ಇರಲಿದೆ. ನಂತರ ಆರ್ದ್ರ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಗರಜ. ಇದು ಈ ದಿನ ಸಂಜೆ 5:48 ಇರಲಿದೆ. ನಂತರ ಉತ್ತರ ಕರ್ಣ ವಣಿಜ ಆರಂಭ ಆಗುತ್ತೆ. ಈ ದಿನದ ಯೋಗ ಬ್ರಹ್ಮಯೋಗ. ಇದು ಈ ದಿನ ಬೆಳಿಗ್ಗೆ 9:09 ಇರಲಿದೆ. ನಂತರ ಇಂದ್ರಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಧನಸ್ಸು, ಚಂದ್ರ ಇರುವಂಥ ರಾಶಿ ಮಿಥುನ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಸಂಜೆ 4:49 ಸಂಜೆ 6:15 ಗುಳಿಕ ಕಾಲ ಈ ದಿನ ಅಪರಾಹ್ನ 3:23 ಅಪರಾಹ್ನ 4:49 ಇನ್ನು ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 12:31 ಮಧ್ಯಾಹ್ನ 1:57 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಅಪರಾಹ್ನ 4:19 ಸಂಜೆ 5:01 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳೇನಿದೆ ಅದು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:08 ಮಧ್ಯಾಹ್ನ 12:50 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ಅಮೃತ ಕಾಲ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ರಾತ್ರಿ 12:56 ರಾತ್ರಿ 2:29 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:43 ಸೂರ್ಯಾಸ್ತ ಸಂಜೆ 6:06. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಮಿಥುನ, ಸಿಂಹ, ಕನ್ಯಾ, ಧನಸ್ಸು ಮತ್ತು ಮಕರ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ರವಿ. ರವಿ ಅಂತ ಹೇಳಿದ್ರೆ ವಿಶೇಷವಾಗಿ ರಾಜನೀತಿಗೆ ಕಾರಕನಾಗಿರುವಂಥವನು, ಆಡಳಿತಕ್ಕೆ ಕಾರಕ, ಹಾಗೆ ಸರ್ಕಾರಕ್ಕೂ ಕೂಡ ರವಿ ಕಾರಕ. ಹಾಗಾಗಿನೇ ಈ ದಿನ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ತುಂಬ ಅನುಕೂಲತೆಗಳಿರುತ್ತೆ. ನೀವು ಯಾವುದೇ ಚಟುವಟಿಕೆಗಳನ್ನು ಆರಂಭ ಮಾಡ್ಬೋದು, ಯಾವುದೇ ರೀತಿಯ ಪ್ರಯಾಣವನ್ನು ಈ ದಿನ ಪ್ರಾರಂಭ ಮಾಡ್ಬೋದು. ನಿಮ್ಮ ಉದ್ದೇಶ ಈಡೇರುತ್ತೆ. ಹಾಗೆ ನಿಮಗೆ ಏನಾದರೂ ರಾಜಕಾರಣಿಗಳಿಂದ ಯಾವುದೇ ಸಹಾಯ ಸಹಕಾರಗಳು ಬೇಕಿದ್ರೂ ಕೂಡ ಅವರನ್ನು ಭೇಟಿ ಮಾಡ್ಬೋದು, ಗಣ್ಯರನ್ನು ಭೇಟಿ ಮಾಡ್ಬೋದು. ಹಾಗೆ ಸರ್ಕಾರದ ಮಟ್ಟದ ಅಧಿಕಾರಿಗಳನ್ನು ಭೇಟಿ ಮಾಡಲಿಕ್ಕೆ ಈ ದಿನ ತುಂಬ ಚೆನ್ನಾಗಿದೆ. ಹಾಗೆ ಮನೆಯಲ್ಲಿ ಇರುವಂಥ ಹಿರಿಯರನ್ನು ಭೇಟಿ ಮಾಡಿ
ಯೋಗಕ್ಷೇಮ ವಿಚಾರ ಮಾಡುವಂಥದ್ದಾಗಲಿ ಅಥವಾ ಯಾವುದೇ ರೀತಿಯ ಪ್ರಯಾಣಕ್ಕಾಗಲಿ ಈ ದಿನ ರವಿ ಅನುಕೂಲವನ್ನು ತರ್ತಾನೆ. ಹಾಗೆ ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳಿಗೂ ಕೂಡ ಸರ್ಕಾರಿ ಅಧಿಕಾರಿಗಳನ್ನು ಭೇಟಿ ಮಾಡುವಂತಹ ಸಂದರ್ಭ ತುಂಬ ಅನುಕೂಲಕರವಾದಂತಹ ಫಲಿತಾಂಶವನ್ನು ನೀಡುತ್ತೆ. ಹಾಗೆ ಈ ದಿನ ಇರುವಂತಹ ಗುರುಹೋರದ ಸಮಯದಲ್ಲಿ ಕೂಡ ನೀವು ಕೆಲಸಗಳನ್ನು ಆರಂಭ ಮಾಡ್ಬೋದು, ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂತಹ ಸಮಯ ಬೆಳಿಗ್ಗೆ 11 ಗಂಟೆ 30 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 28 ನಿಮಿಷದವರೆಗೆ, ಇನ್ನು ಸಂಜೆ 6 ಗಂಟೆ 11 ನಿಮಿಷದಿಂದ ರಾತ್ರಿ 7 ಗಂಟೆ 13 ನಿಮಿಷದವರೆಗೆ, ಹಾಗೆ ರಾತ್ರಿ 1 ಗಂಟೆ 30 ನಿಮಿಷದಿಂದ ರಾತ್ರಿ 2 ಗಂಟೆ 33 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರ ಏನಿದೆ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಅದರಲ್ಲೂ ವಿಶೇಷವಾಗಿ ರಾಜಕಾರಣಿಗಳು ಯಾವುದೇ ಚಟುವಟಿಕೆಗಳನ್ನು ಈ ದಿನ ಇರುವಂಥ ಶನಿ ಹೋರಾದಲ್ಲಿ ಮಾತ್ರ ಮಾಡಬೇಡಿ. ಇನ್ನು ನಿಮ್ಮ ಪ್ರಯಾಣವನ್ನು ಮಾಡುವಂಥದ್ದಾಗಲಿ ಅಥವಾ ಹಿರಿಯರನ್ನು ಗಣ್ಯರನ್ನು ಭೇಟಿ ಮಾಡುವಂಥದ್ದು, ಕೆಲಸ ಕಾರ್ಯಗಳನ್ನು ಫಾಲೋ ಅಪ್ ಮಾಡುವಂಥ ವಿಚಾರ, ಅಧಿಕಾರಿಗಳನ್ನು ಭೇಟಿ ಮಾಡುವಂಥ ವಿಚಾರ, ಇದನ್ನೆಲ್ಲ ಈ ದಿನ ಆದಷ್ಟು ಶನಿ ಹೋರಾದಲ್ಲಿ ಪ್ರಾರಂಭ ಮಾಡಬೇಡಿ. ಹಾಗೆ ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳು ಆದಷ್ಟು ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ವಿಚಾರ, ಬಂಡವಾಳ ತೊಡಗಿಸುವಂಥ ವಿಚಾರ ಅಥವಾ ಅಗ್ರಿಮೆಂಟ್ ಮಾಡ್ಕೊಳ್ಬೇಕು, ಎಲ್ಲ ಒಂದು ಸಹಿ ಮಾಡಬೇಕು, ಹಣಕಾಸನ್ನು ತರಬೇಕು ಕೊಡಬೇಕು, ಇಂತಹ ವಿಚಾರಗಳನ್ನು ಕೂಡ ಈ ದಿನ ಇರುವಂಥ ಶನಿ ಹೋರಾದಲ್ಲಿ ಮಾಡಬೇಡಿ. ಹಾಗೆ ನಿಮ್ಮ ಹಿರಿಯ ಅಧಿಕಾರಿಗಳನ್ನು ಭೇಟಿ ಮಾಡುವಂಥ ವಿಚಾರ ಕೂಡ ಈ ದಿನ ಶನಿ ಹೋರಾದಲ್ಲಿ ಕೂಡದು. ಹಾಗೆ ಈ ದಿನ ಶನಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 33 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 30 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 13 ನಿಮಿಷದಿಂದ ಸಂಜೆ 6 ಗಂಟೆ 11 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 28 ನಿಮಿಷದಿಂದ ರಾತ್ರಿ 1 ಗಂಟೆ 30 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು ಆದಷ್ಟು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಈ ಕೆಲಸ ಕಾರ್ಯಗಳನ್ನು ಆರಂಭ ಮಾಡುವಂಥ ಒಂದು ಗಳಿಗೆ ಇದೆಯಲ್ಲ, ಆ ಟೈಮ್ ಇದೆಯಲ್ಲ, ಅದು ಬಹಳ ಮುಖ್ಯ. ಹಾಗಾಗಿನೇ ನಮ್ಮ ಹಿರಿಯರು ಪ್ರತಿಯೊಂದು ವಿಚಾರಕ್ಕೂ ಕೂಡ ಈ ಮುಹೂರ್ತವನ್ನು ನೋಡ್ತಾ ಇದ್ರು. ಅದು ಒಂದು ಪುಟ್ಟ ಕೆಲಸವೇ ಆದರೂ ಕೂಡ ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ ಅವರು ನಿರೀಕ್ಷೆ ಮಾಡಿದಂತಹ ಫಲಿತಾಂಶಗಳನ್ನು ಪಡ್ಕೊಳ್ತಾ ಇದ್ರು. ಇದು ಪಂಚಾಂಗದಲ್ಲಿ ಅಡಗಿರುವಂತಹ ಒಂದು ರಹಸ್ಯ. ಹಾಗಾಗಿ ನೀವು ಕೂಡ ಪ್ರತಿನಿತ್ಯ ಈ ಪಂಚ ಅಂಗಗಳನ್ನು ತಿಳ್ಕೊಳ್ಳಿ. ಅದರಲ್ಲೂ ಕೆಲವು ಕೆಲಸ ಕಾರ್ಯಗಳನ್ನು ನಿರ್ದಿಷ್ಟ ಹೊರದಲ್ಲಿ ಆರಂಭ ಮಾಡಿದ್ರೆ ಅತ್ಯುತ್ತಮ ಫಲಿತಾಂಶ ಸಿಕ್ಕತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಆ ಹೊರದ ಬಗ್ಗೆ ಕೂಡ ತಿಳ್ಕೊಳ್ಳಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡಿ. ಆ ಪ್ರಕಾರವಾಗಿ ನಿಮ್ಮ ಚಟುವಟಿಕೆಗಳನ್ನಾಗಲಿ ನಿಮ್ಮ ಪ್ರಯಾಣವನ್ನಾಗಲಿ ಪ್ರಾರಂಭ ಮಾಡಿಕೊಳ್ಳಿ. ನೀವು ನಿರೀಕ್ಷೆ ಮಾಡಿದಂತಹ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗೆ ನಿಮ್ಮ ಪ್ರಯತ್ನ ಕೂಡ ಸಫಲವಾಗುತ್ತೆ. ಹಾಗಾಗಿ ನೀವು ಪ್ರತಿ ಕೆಲಸ ಕಾರ್ಯಗಳಲ್ಲೂ ಕೂಡ ಒಂದು ಪಾಸಿಟಿವ್ ಆಗಿರುವಂಥ ರಿಸಲ್ಟನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ನೀವು ಈ ಪಂಚಾಂಗ ಶ್ರವಣ ಮಾಡಬೇಕು, ಅದನ್ನು ಅನುಸರಣೆ ಮಾಡ್ತಾ ಇರಬೇಕು. ಆಗ ಒಳ್ಳೆಯದಾಗತ್ತೆ. ಬಂಧುಗಳೇ, ನಾಳೆ ಇರುವಂತಹ ಹುಣ್ಣಿಮೆ ಏನಿದೆ ಇದು ಬಹಳ ವಿಶೇಷವಾದಂತಹ ಹುಣ್ಣಿಮೆ. ಅದಕ್ಕಾಗಿಯೇ ಇದನ್ನು ಬನದ ಹುಣ್ಣಿಮೆ ಅಂತ ಹೇಳಿ ಕರೆಯುವಂಥದ್ದು. ಈ ಹುಣ್ಣಿಮೆ ನಾಳೆ 13ನೇ ತಾರೀಕು ಸೋಮವಾರ ಮುಂಜಾನೆ 5 ಗಂಟೆ 5 ನಿಮಿಷಕ್ಕೆ ಆರಿದ್ರ ನಕ್ಷತ್ರ, ಇಂದ್ರಯೋಗ, ವಿಷ್ಟಿಕರಣ, ಪುಷ್ಕರಾಂಶ, ಹಾಗೆ ರಾಜಪಂಚಕ, ಶುಕ್ರಹೊರ, ಧನುರ್ಲಗ್ನ, ಮೂಲ ನಕ್ಷತ್ರ ಇರುವಂತಹ ಸಂದರ್ಭದಲ್ಲಿ ಆರಂಭ ಆಗಿ ಮರುದಿನ ಅಂದರೆ 14ನೇ ತಾರೀಕು ಮಂಗಳವಾರ ಮುಂಜಾನೆ 3 ಗಂಟೆ 58 ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ. ಇಲ್ಲಿ ಈ ಹುಣ್ಣಿಮೆ ಮುಕ್ತಾಯ ಆಗುವಂಥದ್ದು ಪುನರ್ವಸು ನಕ್ಷತ್ರ, ವೈಧೃತಿ ಯೋಗ ಇರುತ್ತೆ, ಏಕರ್ಗಲ ದೋಷ ಇದೆ, ಚೋರ ಪಂಚಕ, ಚಂದ್ರಹೊರ, ವೃಶ್ಚಿಕ ಲಗ್ನ ಮತ್ತು ಜ್ಯೇಷ್ಠ ನಕ್ಷತ್ರ ಇರುವಾಗ ಈ ಹುಣ್ಣಿಮೆ ಅಂತ್ಯ ಆಗುತ್ತೆ. ಹಾಗಾಗಿ ಈ ಹುಣ್ಣಿಮೆ ಆದ ನಂತರದಲ್ಲಿ ಉತ್ತರಾಯಣ ಪುಣ್ಯಕಾಲ ಆರಂಭ ಆಗುತ್ತೆ. ಈ ಒಂದು ಸಂಧಿಯ ಸಮಯ ಏನಿದೆ ಇದು ರವಿ ಧನುರಾಶಿಯಿಂದ ಮಕರ ರಾಶಿಗೆ ಪ್ರಯಾಣ ಮಾಡುವಂತಹ ಸಂದರ್ಭ. ಹಾಗಾಗಿನೇ ಮಕರ ರಾಶಿಯಲ್ಲಿ ಯಾವಾಗ ರವಿ ಬರ್ತಾನೋ ಆ ದಿನದಿಂದ ಉತ್ತರಾಯಣ ಪುಣ್ಯಕಾಲ ಆರಂಭ ಆಗುತ್ತೆ. ಇನ್ನು 1 ತಿಂಗಳಿನಿಂದ ಸ್ಥಗಿತಗೊಂಡಿದ್ದಂತಹ ಶುಭ ಕಾರ್ಯಗಳು, ಏಕೆಂದರೆ ಇದನ್ನು ಶೂನ್ಯ ಮಾಸದಲ್ಲಿ ಧನುರ್ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರ್ದು ಅನ್ನುವಂಥ ಒಂದು ನಿಬಂಧನೆ ಇದ್ದಿದ್ದರಿಂದ ಇನ್ನು ಶುಭ ಕಾರ್ಯಗಳನ್ನು ಆರಂಭ ಮಾಡಲಿಕ್ಕೆ ಪ್ರಶಸ್ತವಾದಂತಹ ಸಮಯ ಇದೆ. ಹಾಗೆ ನಾಳೆಯ ದಿನ
ಸೋಮವಾರ ಭೋಗಿ ಹಬ್ಬವನ್ನು ಆಚರಣೆ ಮಾಡುವಂಥದ್ದು. ಇನ್ನು 14ನೇ ತಾರೀಕು ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡುವಂಥದ್ದು. ಹಾಗಾಗಿ ಈ ಸಂಧಿಕಾಲ ಏನಿದೆ, ಈ ಹುಣ್ಣಿಮೆ ಬರುವಂಥದ್ದು, ನಂತರ ಉತ್ತರಾಯಣ ಪುಣ್ಯಕಾಲ ಆರಂಭ ಆಗುವಂಥದ್ದು, ಇದು ಬಹಳ ವಿಶೇಷವಾಗಿರುವಂಥದ್ದು. ಹಾಗಾಗಿನೇ ಈ ಹುಣ್ಣಿಮೆಯಲ್ಲಿ ಮಾಡಬೇಕಾಗಿರುವಂಥ ಒಂದೆರಡು ಪರಿಹಾರ ಕ್ರಮಗಳನ್ನು ಕೂಡ ನಾವು ತಿಳ್ಕೊಳ್ಳೋಣ. ಹಾಗೆ ಈ ದಿನ ಅಂದರೆ ಭಾನುವಾರದ ದಿನ ಶಾಕಾಂಬರಿ ವ್ರತ ಇರುವಂಥ ದಿನ. ಇನ್ನು ಈ ಚತುರ್ದಶಿ ಇರುವಂಥ ದಿನದಲ್ಲಿ ಯಾರು ನಿನ್ನೆ ಶನಿ ಪ್ರದೋಷ ವ್ರತವನ್ನು ಮಾಡಿಲ್ಲ, ಶನಿಯನ್ನು ಆರಾಧನೆ ಮಾಡಿಲ್ಲ, ಶಿವನನ್ನು ದರ್ಶನ ಮಾಡಿಲ್ಲ ಅಂಥವರು ವಿಶೇಷವಾಗಿ ಈ ದಿನ ಕೂಡ ಬಿಲ್ವಪತ್ರೆಯಿಂದ ಶಿವನನ್ನು ಅರ್ಚಿಸಬೇಕು, ಶಿವನನ್ನು ಪೂಜೆ ಮಾಡಬೇಕು ಅನ್ನುವಂಥ ಒಂದು ಸಲಹೆ ಇದೆ. ಹಾಗಾಗಿ ಇಲ್ಲಿ ಸಾಡೆ ಸಾತಿ ಶನಿ ಇರುವಂಥವರು, ಶನಿ ದೋಷ ಇರುವಂಥವರು ಶಿವಲಿಂಗಕ್ಕೆ ಈ ದಿನ ಬಿಳಿ ಚಂದನವನ್ನು ಹಚ್ಚಿ ಬಿಲ್ವಪತ್ರೆಯಿಂದ ಪೂಜೆ ಮಾಡಿದ್ರೆ ವಿಶೇಷ ಫಲಗಳು ಸಿಕ್ಕತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಕರ್ಕಾಟಕ ರಾಶಿಯವರು, ವೃಶ್ಚಿಕ ರಾಶಿಯವರು, ಮಕರ ರಾಶಿಯವರು ಮತ್ತು ಕುಂಭ ರಾಶಿಯವರು, ಈ 4 ರಾಶಿಯವರು ವಿಶೇಷವಾಗಿ ಶನಿಯನ್ನು ಮತ್ತು ಶಿವನನ್ನು ಪೂಜೆ ಮಾಡಬೇಕು. ಇದು ವಿಶೇಷ ಲಾಭವನ್ನು ಪಡ್ಕೊಳ್ಳಿಕ್ಕೆ ಅನುಕೂಲಕರವಾಗಿರುತ್ತೆ. ಹಾಗಾಗಿ ಈ ಪರ್ವಕಾಲದಲ್ಲಿ ಯಾರು ಶನಿಯ ದೋಷದಿಂದ ಮುಕ್ತರಾಗಬೇಕು ಅಂತ ಹೇಳಿ ಬಯಸ್ತಾರೋ ಅಂಥವರು ಶಿವನ ದರ್ಶನವನ್ನು ಪಡಿಬೇಕು. ಜೊತೆಗೆ ಶನಿದೇವರಿಗೆ ಸಾಸಿವೆ ಎಣ್ಣೆಯನ್ನು ಬಳಸಬೇಕು. ಅಂದರೆ ಈ ದಿನ ದೀಪಕ್ಕೆ ಸಾಸಿವೆ ಎಣ್ಣೆಯನ್ನು ಹಾಕಿ ದೀಪವನ್ನು ಬೆಳಗಿಸಬೇಕು. ಜೊತೆಗೆ ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಈ ದಿನ ಬೆಳಗಿಸಬೇಕು. ಇದು ತುಂಬ ಅದೃಷ್ಟವನ್ನು ತರುವಂತಹ ವಿಚಾರ. ಹಾಗಾಗಿ ಶನಿಗ್ರಹದ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಜ್ಯೋತಿಷ್ಯ ಶಾಸ್ತ್ರ ಹೇಳುವಂತಹ ಈ ಸಾಸಿವೆ ಎಣ್ಣೆಯ ಪ್ರಯೋಗವನ್ನು ನೀವು ಈ ದಿನ ಮಾಡಿ ಉತ್ತಮ ಫಲಿತಾಂಶಗಳು ಸಿಕ್ಕತ್ತೆ. ಹಾಗೆ ನಿಮಗೆ ಉದ್ಯೋಗದಲ್ಲಿ ತೊಂದರೆ ಆಗ್ತಾ ಇದೆ, ವ್ಯವಹಾರದಲ್ಲಿ ಹಿನ್ನಡೆ ಆಗ್ತಾ ಇದೆ, ಇನ್ನು ಸಾಡೆ ಸಾತಿಯಿಂದ ಆರೋಗ್ಯ ಸಮಸ್ಯೆಗಳು ಕೂಡ ಹೆಚ್ಚಾಗ್ತಾ ಇದೆ, ಯಾವುದೇ ಕೆಲಸ ಕಾರ್ಯಗಳು ಕೈ ಹಿಡಿತಾ ಇಲ್ಲ, ಶುಭ ಕಾರ್ಯಗಳ ಬಗ್ಗೆ ಚಿಂತನೆ ಮಾಡಲಿಕ್ಕೂ ಕೂಡ ಆಗದಷ್ಟು ಮನಸ್ಸು ಒತ್ತಡದಲ್ಲಿ ಕೂಡಿರುತ್ತೆ. ಇಂತಹ ಸಂದರ್ಭದಲ್ಲಿ ನಾವು ಶಿವನನ್ನ ಆರಾಧನೆ ಮಾಡಬೇಕು. ಅದರಲ್ಲೂ ಶನಿ ಪ್ರದೋಷ ಇರುವಂತಹ ದಿನ ಆಗಲಿ ಅಥವಾ ಈ ಚತುರ್ದಶಿ, ಹುಣ್ಣಿಮೆ ಅಥವಾ ಅಮಾವಾಸ್ಯೆ ಈ ಸಂದರ್ಭಗಳಲ್ಲಿ ಶಿವನ ಆರಾಧನೆಯನ್ನು ಮಾಡಬೇಕು ಅನ್ನುವಂಥದ್ದಿದೆ. ಇದರಿಂದ ನೀವು ಸಂಪತ್ತನ್ನೇನಾದರೂ ಕಳ್ಕೊಂಡಿದ್ರೆ ಅದು ಮತ್ತೆ ಮರಳಿ ಪಡ್ಕೊಳ್ಳುವಂಥ ಅವಕಾಶಗಳು ನಿಮಗೆ ಒದಗಿ ಬರುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ನೀವು ಈ ದಿನ ಶಿವನನ್ನು ಪೂಜೆ ಮಾಡಿ ಶಿವನ ದರ್ಶನವನ್ನು ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ಈ ಹುಣ್ಣಿಮೆಯಿಂದ ಮಹಾಕುಂಭಮೇಳ ನಡೀತಾ ಇದೆ. ಇದು ಬಹಳ ವಿಶೇಷ. ಏಕೆಂದರೆ ಇಡೀ ಜಗತ್ತಿನಲ್ಲೇ ಅತಿ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರುವಂಥ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮೇಳ ಈ ಕುಂಭಮೇಳ. ಅದರಲ್ಲೂ 144 ವರ್ಷಗಳ ನಂತರ ಪ್ರಯಾಗ್ರಾಜ್ನಲ್ಲಿ ಈ ವರ್ಷ ಮಹಾಕುಂಭಮೇಳ ನಡೀತಾ ಇದೆ. ಇದು ವಿಶ್ವದಾದ್ಯಂತ ಕೋಟ್ಯಾಂತರ ಜನ ಈ ಕುಂಭಮೇಳದಲ್ಲಿ ಭಾಗವಹಿಸುವಂಥ ನಿರೀಕ್ಷೆ ಇದೆ. ಹಾಗಾಗಿನೇ ಇಲ್ಲಿ ಕುಂಭಮೇಳ ಈ ಉತ್ತರಾಯಣ ಪುಣ್ಯಕಾಲದಲ್ಲೇ ಆರಂಭ ಆಗುವಂಥದ್ದು. ಹಾಗೆ ಇಲ್ಲಿ ಕುಂಭ ಅಂತ ಹೇಳಿದ್ರೆ ಮಡಿಕೆ. ಇದು ಅದರ ಅರ್ಥ ಸಮುದ್ರ ಮಂಥನದ ಸಮಯದಲ್ಲಿ 4 ಹನಿ ಅಮೃತ 4 ಪವಿತ್ರ ತೀರ್ಥಕ್ಷೇತ್ರದಲ್ಲಿ ಬಿದ್ದಿತು ಅನ್ನುವಂಥ ಒಂದು ಪ್ರತೀತಿ ಇದೆ. ಹಾಗಾಗಿನೇ ಆ 4 ಪವಿತ್ರ ತೀರ್ಥಕ್ಷೇತ್ರಗಳೇನಿದೆ ಅದು ತುಂಬ ಜನಾಕರ್ಷಣೆಗೆ ಒಳಗಾಗಿರುವಂಥದ್ದು. ಹಾಗಾಗಿ ಆ ಪವಿತ್ರ ಕ್ಷೇತ್ರಗಳು ಯಾವ್ಯಾವುದು ಅಂತ ಹೇಳಿದ್ರೆ ಹರಿದ್ವಾರದಲ್ಲಿ ಹರಿಯುವಂತಹ ಗಂಗಾ ನದಿ, ಇನ್ನು ಗಂಗಾ, ಯಮುನಾ ಮತ್ತು ಸರಸ್ವತಿ ನದಿಗಳು ಸೇರುವಂತಹ ಪ್ರಯಾಗ್ರಾಜ್, ಇದನ್ನೇ ಪ್ರಯಾಗ ಅಂತ ಹೇಳಿ ಕರೆಯುವಂಥದ್ದು. ಇನ್ನು ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿರುವಂಥ ಕ್ಷಿಪ್ರ ನದಿ, ಹಾಗೆ ನಾಸಿಕ್ದಲ್ಲಿರುವಂಥ ಗೋದಾವರಿ ನದಿ. ಇಲ್ಲಿ ಈ 4 ಕ್ಷೇತ್ರಗಳು ಅತ್ಯಂತ ಪವಿತ್ರತಮವಾಗಿದೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗೆ ಭಾರತದಲ್ಲಿ ನಾವು 4 ರೀತಿಯ ಕುಂಭಮೇಳಗಳು ನಡೆಯುತ್ತೆ ಅನ್ನುವಂಥದ್ದು ತಮಗೆ ಗೊತ್ತಿರುವಂಥ ವಿಚಾರ. ಇಲ್ಲಿ 4 ವರ್ಷಗಳಿಗೆ ಒಮ್ಮೆ ನಡೆಯುವಂಥ ಕುಂಭಮೇಳ. ಇದು ಹರಿದ್ವಾರದಲ್ಲಿ ನಡೆಯುತ್ತೆ, ಪ್ರಯಾಗ್ರಾಜ್ರಲ್ಲಿ ನಡೆಯುತ್ತೆ, ಉಜ್ಜಯಿನಿಯಲ್ಲಿ ಹಾಗೆ ನಾಸಿಕ್ನಲ್ಲಿ ನಡೆಯುವಂಥದ್ದು. ಇದು ಕುಂಭಮೇಳ, ಇದು ಸಾಮಾನ್ಯವಾಗಿ ನಡೆಯುತ್ತೆ. ಇನ್ನು ಅರ್ಧ ಕುಂಭಮೇಳ ನಡೆಯುವಂಥದ್ದು 6 ವರ್ಷಗಳಿಗೆ ಒಮ್ಮೆ ನಡೆಯುವಂಥದ್ದು ಪ್ರಯಾಗ್ರಾಜ್ನಲ್ಲಿ ಮತ್ತು ಹರಿದ್ವಾರದಲ್ಲಿ ಮಾತ್ರ. ಇನ್ನು ಪೂರ್ಣ ಕುಂಭಮೇಳ ನಡೆಯುವಂಥದ್ದು ಅಂದರೆ 12 ವರ್ಷಗಳಿಗೆ ಒಮ್ಮೆ ಈ ಕುಂಭಮೇಳ ನಡೆಯುತ್ತೆ, ಇದು ಪ್ರಯಾಗ್ರಾಜ್ನಲ್ಲಿ. ಇನ್ನು ಬಹಳ ವಿಶೇಷವಾಗಿರುವಂಥದ್ದು ಮಹಾಕುಂಭಮೇಳ. ಇದು 144 ವರ್ಷಗಳಿಗೆ ಒಮ್ಮೆ ನಡೆಯುವಂಥದ್ದು. ಅಂದರೆ 12 ಕುಂಭಮೇಳಗಳು ನಡೆದ ನಂತರದಲ್ಲಿ ಈ ಮಹಾಕುಂಭಮೇಳ ನಡೆಯುತ್ತೆ.
ಹಾಗಾಗಿನೇ 144 ವರ್ಷಗಳ ನಂತರ ಈಗ ಈ ಕುಂಭಮೇಳ ನಡೀತಾ ಇದೆ. ಹಾಗಾಗಿ ಈ ಉತ್ತರ ಪ್ರದೇಶದಲ್ಲಿರುವಂಥ ಪ್ರಯಾಗ ಏನಿದೆ, ಇಲ್ಲಿ 13ನೇ ಜನವರಿಯಿಂದ ಪುಷ್ಯ ಪೂರ್ಣಿಮೆಯಂದು ಆರಂಭ ಆಗುತ್ತೆ. 26ನೇ ತಾರೀಕು ಫೆಬ್ರವರಿ ಮಹಾಶಿವರಾತ್ರಿಯಂದು ಇದು ಮುಕ್ತಾಯ ಆಗುತ್ತೆ. ಹಾಗಾಗಿ ಈ ಕುಂಭಮೇಳ ನಡೆಯುವಂಥ ಸಂದರ್ಭದಲ್ಲಿ ಸಾವಿರಾರು ಲಕ್ಷಾಂತರ ಭಕ್ತರು ಈ ಕುಂಭಮೇಳದಲ್ಲಿ ಸೇರ್ಪಡೆಯಾಗ್ತಾರೆ. ಅದರಲ್ಲೂ ನಮ್ಮ ದೇಶದಲ್ಲಿ ಹಿಮಾಲಯದ ಪ್ರದೇಶದಲ್ಲಿ ಇರುವಂಥ ನಾಗ ಸಾಧುಗಳು ವಿಶೇಷವಾಗಿ ಕುಂಭಮೇಳದಲ್ಲಿ ಭಾಗವಹಿಸ್ತಾರೆ. ಅಲ್ಲಿ ಈ ಕುಂಭಮೇಳಕ್ಕೆ ಬಂದು ಅವರು ಶಾಹಿ ಸ್ನಾನವನ್ನು ಮಾಡ್ತಾರೆ ಅನ್ನುವಂಥ ಒಂದು ಪ್ರತೀತಿ ಇದೆ. ಈ ಬಾರಿ ಶಾಹಿ ಸ್ನಾನ ನಡೆಯುವಂಥ ದಿನಗಳು ಕೆಲವೇ ದಿನಗಳು ಮಾತ್ರ. ಅದು ಕೆಲವು ಆಯ್ದ ದಿನಗಳಲ್ಲಿ ಈ ಸಾಧು ಸನ್ಯಾಸಿಗಳು ಶಾಹಿ ಸ್ನಾನವನ್ನು ಮಾಡ್ತಾರೆ. ಅದು ಜನವರಿ 13ನೇ ತಾರೀಕು, ಅದರಲ್ಲೂ ಪುಷ್ಯ ಮಾಸದ ಪೂರ್ಣಿಮೆ ಸ್ನಾನ ಏನು ಹೇಳ್ತಾರೆ, ಅದು ಈ 13ನೇ ತಾರೀಕು ಶಾಹಿ ಸ್ನಾನ ನಡೆಯುತ್ತೆ. ಇನ್ನು 15ನೇ ತಾರೀಕು ಮಕರ ಸಂಕ್ರಾಂತಿ ಸ್ನಾನವನ್ನು ಮಾಡ್ತಾರೆ. ಹಾಗೆ ಜನವರಿ 29 ಮೌನಿ ಅಮಾವಾಸ್ಯೆ ಇರುವಂತಹ ಸಂದರ್ಭ, ಇಲ್ಲಿ ಅಮಾವಾಸ್ಯೆಯ ಸ್ನಾನವನ್ನು ಮಾಡುವಂಥದ್ದು. ಇನ್ನು ಫೆಬ್ರವರಿ 3ನೇ ತಾರೀಕು ಬಸಂತ ಪಂಚಮಿ ಸ್ನಾನವನ್ನು ಮಾಡ್ತಾರೆ. ಹಾಗೆ ಫೆಬ್ರವರಿ 12ನೇ ತಾರೀಕು ಮಾಘ ಹುಣ್ಣಿಮೆ ಸ್ನಾನ, ಇದು ಮಾಘ ಸ್ನಾನ ಅಂತಲೇ ಪ್ರಸಿದ್ಧಿಯಾಗಿರುವಂಥದ್ದು. ಇದು ಫೆಬ್ರವರಿ 12ರಂದು ನಡೆಯುತ್ತೆ. ಇನ್ನು ಫೆಬ್ರವರಿ 26 ಮಹಾಶಿವರಾತ್ರಿ ಸ್ನಾನವನ್ನು ಮಾಡುವಂಥದ್ದು. ಹಾಗಾಗಿ ಈ ಶಾಹಿ ಸ್ನಾನ ನಡೆಯುವಂಥ ಈ ಆಯ್ದ ದಿನಗಳಲ್ಲಿ ಹೆಚ್ಚಿನ ಭಕ್ತರು ಈ ಪ್ರಯಾಗದಲ್ಲಿ ಸೇರ್ತಾರೆ ಅನ್ನುವಂಥ ಒಂದು ಮಾಹಿತಿ ಇದೆ. ಹಾಗಾಗಿನೇ ಈ ಮಹಾಕುಂಭಮೇಳದಲ್ಲಿ ಈ ವರ್ಷ ಸುಮಾರು 45 ಕೋಟಿಗೂ ಹೆಚ್ಚು ಜನ ಭಾಗವಹಿಸ್ತಾರೆ ಅನ್ನುವಂಥ ಒಂದು ನಿರೀಕ್ಷೆ ಇದೆ. ಬಂಧುಗಳೇ, ಈ ಮಹಾಕುಂಭಮೇಳದಲ್ಲಿ ಭಾಗವಹಿಸುವಂಥ ಒಂದು ಅಪೂರ್ವವಾದ ಅವಕಾಶ ಎಲ್ರಿಗೂ ಬರಲ್ಲ. ಆದರೆ ಈ ಮಹಾಕುಂಭಮೇಳದಲ್ಲಿ ನಾಗಸಾಧುಗಳು ಮಾತ್ರ ಪ್ರತಿ ಸಂದರ್ಭವನ್ನು ಕೂಡ ಉಪಯೋಗಿಸ್ಕೊಳ್ತಾರೆ. ಏಕೆಂದರೆ ಇವರು ಸಾಮಾನ್ಯ ಜನರಿಂದ ದೂರ ಇರ್ತಾರೆ. ಅವರ ಜೀವನ ಶೈಲಿಯೇ ಸ್ವಲ್ಪ ನಿಗೂಢವಾಗಿ ಇರುವಂಥದ್ದು. ಎಲ್ಲರೂ ಕೂಡ ಅದನ್ನು ಅನುಸರಣೆ ಮಾಡಲಿಕ್ಕೆ ಕಷ್ಟ. ಏಕೆಂದರೆ ಅವರು ಮೈತುಂಬ ಬೂದಿಯನ್ನು ಬಳ್ಕೊಂಡಿರ್ತಾರೆ, ಸತ್ತ ಹೆಣಗಳನ್ನು ಭಕ್ಷಣೆ ಮಾಡ್ತಾರೆ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗಾಗಿನೇ ಅವರು ಈ ಲೌಕಿಕ ಭೋಗಗಳಿಂದ ದೂರ ಇರ್ತಾರೆ. ದೇವರ ಆರಾಧನೆಯಲ್ಲಿ ತಮ್ಮನ್ನು ತಾವು ಆಳವಾಗಿ ತೊಡಗಿಸ್ಕೊಂಡಿರ್ತಾರೆ. ಹಾಗಾಗಿ ಇಲ್ಲಿ ಈ ನಾಗ ಸಾಧುಗಳಲ್ಲಿ 13 ಪಂಗಡಗಳಿರುತ್ತೆ. ಇದನ್ನೇ ಅಖಾಡ ಅಂತ ಹೇಳಿ ಕರೆಯುವಂಥದ್ದು. ಇದನ್ನ ಬಹಳ ವಿಶೇಷವಾಗಿ ಗಮನಿಸಬೇಕು. ಇಲ್ಲಿ 7 ಪಂಗಡಗಳು ಶಿವನ ಆರಾಧನೆಯನ್ನು ಮಾಡಿದ್ರೆ ತಲಾ 3 ವಿಷ್ಣುವಿನ ಆರಾಧನೆಯನ್ನು ಮಾಡ್ತಾರೆ. ಹಾಗೆ ಒಂದು ಈ ಸಿಖ್ ಅಖಾಡ ಕೂಡ ಇದೆ. ಸಿಖ್ ಧರ್ಮವನ್ನ ಇದನ್ನೇ ಉದಾಸೀನ ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿ ಈ ಸಾಧು ಸಂತರು ವಿಶೇಷವಾಗಿ ಮಹಾಕುಂಭಮೇಳದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇನ್ನು ಈ ಅಖಾಡಗಳನ್ನ ಅಂದ್ರೆ ಈ ಪಂಗಡಗಳನ್ನ ಆದಿಶಂಕರಾಚಾರ್ಯರು ನಿರೂಪಿಸಿದ್ರು ಅನ್ನುವಂಥ ಒಂದು ಉಲ್ಲೇಖ ಕೂಡ ಇದೆ. ಏಕೆ ಅಂತ ಹೇಳಿದ್ರೆ ನಮ್ಮ ಸನಾತನ ಧರ್ಮವನ್ನ ಸಂರಕ್ಷಣೆ ಮಾಡಲಿಕ್ಕೆ ಜಗದ್ಗುರುಗಳು 8ನೇ ಶತಮಾನದಲ್ಲೇ ಈ ಒಂದು ಪ್ರಯತ್ನವನ್ನ ಮಾಡಿದ್ರು ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿ ಈ ಮಹಾ ಕುಂಭಮೇಳದಲ್ಲಿ ಭಾಗವಹಿಸುವಂಥ ಈ ಪುಣ್ಯಾತ್ಮ ಜೀವರಾಶಿಗಳೇನಿದೆ ಅದು ಮುಕ್ತಿಯನ್ನು ಪಡ್ಕೊಳ್ಳುತ್ತೆ ಅನ್ನುವಂಥ ಒಂದು ಉಲ್ಲೇಖ ಕೂಡ ಇದೆ. ಹಾಗಾಗಿನೇ ಈ ಕುಂಭಮೇಳ ನಡೆಯುವಂಥ ಶಿವರಾತ್ರಿವರೆಗೆ ಇರುವಂತಹ ಕುಂಭಮೇಳ ಏನಿದೆ ಇದರಲ್ಲಿ ಭಾಗವಹಿಸಬೇಕು. ಇಲ್ಲಿ ಸಂಗಮದಲ್ಲಿ ಸ್ನಾನವನ್ನು ಮಾಡಬೇಕು. ಇದು ಪವಿತ್ರವಾದಂತಹ ಮಂಗಳಕರವಾದಂತಹ ಸ್ನಾನ. ಹಾಗಾಗಿ ನಾವು ಮಾಡಿರುವಂಥ ಎಲ್ಲ ಪಾಪಗಳು ಕೂಡ ಗಂಗೆಯನ್ನು ತೊಳೆದು ಬಿಡ್ತಾಳೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿನೇ ಈ ಕುಂಭಮೇಳಕ್ಕೆ ತುಂಬ ಮಹತ್ವ ಬಂದಿರುವಂಥದ್ದು. ಹಾಗಾಗಿ ಬಂಧುಗಳೇ, ಈ ಮಹಾ ಕುಂಭಮೇಳ ನಡೀತಾ ಇರುವಂಥದ್ದು ಬಹಳ ಅಪರೂಪದ ಘಟನೆ. ಅದರಲ್ಲೂ ಈ ಗ್ರಹಗಳ ಶುಭ ಜೋಡಣೆಯ ಆಧಾರದ ಮೇಲೆ ಈ ಕುಂಭಮೇಳದ ದಿನಾಂಕವನ್ನು ನಿರ್ಧಾರ ಮಾಡುವಂಥದ್ದು. ಹಾಗಾಗಿನೇ ಈ ಶಾಹಿ ಸ್ನಾನ ಅಂದರೆ ಪವಿತ್ರ ಸ್ನಾನವನ್ನು ಮಾಡಲಿಕ್ಕೆ ಕುಂಭಮೇಳ ಅತ್ಯಂತ ಪ್ರಶಸ್ತವಾಗಿರುವಂಥ ಸಮಯ. ಇಲ್ಲಿ ಈ ಕುಂಭಮೇಳ ಹೇಗೆ ನಿರ್ಧಾರಿತ ಆಗುತ್ತೆ ಅನ್ನುವಂಥದ್ದು ಕೂಡ ತುಂಬ ಕುತೂಹಲಕಾರಿಯಾಗಿರುವಂಥ ವಿಚಾರ. ಏಕೆ ಅಂತ ಹೇಳಿದ್ರೆ ಇಲ್ಲಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬಹಳ ವಿಶೇಷವಾಗಿ ಗುರು ಮತ್ತೆ ಈ ರವಿಯ ಸ್ಥಾನವನ್ನು ಪರಿಶೀಲನೆ ಮಾಡಿ ಈ ಕುಂಭಮೇಳದ ದಿನಾಂಕವನ್ನು ನಿರ್ಧಾರ ಮಾಡುವಂಥದ್ದು. ಹಾಗಾಗಿನೇ ಈ ಗುರು ಮತ್ತೆ ಸೂರ್ಯ ಇಬ್ಬರು ಕೂಡ ತಮ್ಮ ಚಲನೆಯ ಸ್ಥಿತಿಗತಿಗಳನ್ನು ಪ್ರಶಸ್ತವಾದ ಸಮಯದಲ್ಲಿ ಹೊಂದಾಣಿಕೆ ಮಾಡಿಕೊಂಡಿದ್ದಾಗ ಮಾತ್ರ ಈ ಕುಂಭಮೇಳ ನಡೆಯುತ್ತೆ. ಹಾಗೆ ಮಾಘ ಸ್ನಾನ ಅಂತ ಹೇಳಿ ಕರೆಯುವಂಥದ್ದು ಕೂಡ ಪವಿತ್ರ. ಈ ಮಾಘ ಮಾಸದಲ್ಲಿ ನಡೆಯುವಂಥ ಈ ಸ್ನಾನ. ಈ ಕುಂಭಮೇಳದ ಮೂಲದ ಬಗ್ಗೆ ನಿಮಗೆ ಗೊತ್ತಿದೆ. ಯಾವಾಗಿನಿಂದ ಈ ಕುಂಭಮೇಳ ಪ್ರಾರಂಭ ಆಯಿತು ಅನ್ನುವಂಥದ್ದು. ಈಗಾಗಲೇ ಹೇಳಿದಾಗೆ
ಈ ಅಮೃತ ಕಲಶ ಸಮುದ್ರ ಮಂಥನ ಸಂದರ್ಭದಲ್ಲಿ ಬಂದಾಗ ದೇವತೆಗಳು ರಾಕ್ಷಸರು ಇಬ್ಬರೂ ಕೂಡ ಈ ಅಮರತ್ವವನ್ನು ಪಡ್ಕೊಳ್ಳುವಂಥ ಈ ಅಮೃತವನ್ನು ಹೇಗೆ ಪಡ್ಕೊಂಡ್ರು, ಆ ಸಂದರ್ಭದಲ್ಲಿ ಈ ಅಮೃತ ಕುಂಭದಿಂದ 4 ಹನಿಗಳು 4 ಪ್ರದೇಶದಲ್ಲಿ ಚೆಲ್ತು. ಅದಕ್ಕಾಗಿಯೇ ಈ 4 ಪವಿತ್ರ ಕ್ಷೇತ್ರಗಳು ತುಂಬ ಮಹತ್ವದ ಸ್ಥಳಗಳು ಅನ್ನುವಂಥ ಒಂದು ವಿಚಾರ. ಹಾಗಾಗಿ ಈ ಪ್ರಯಾಗ, ಹರಿದ್ವಾರ, ಉಜ್ಜಯಿನಿ ಮತ್ತು ನಾಸಿಕ್ ಕ್ಷೇತ್ರಗಳೇನಿದೆ ಇದು ಪವಿತ್ರ ಕ್ಷೇತ್ರಗಳಾಗಿರುವಂಥದ್ದು. ಇಲ್ಲಿ ಕುಂಭಮೇಳವನ್ನು ಆಯೋಜನೆ ಮಾಡ್ತಾರೆ. ಹಾಗಾಗಿನೇ ಈ ಕುಂಭಮೇಳ ಯಾವ ರೀತಿಯ ಪ್ರಯೋಜನಗಳನ್ನು ಕೊಡುತ್ತೆ ಅನ್ನುವಂಥ ವಿಚಾರವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಇನ್ನು ವಿಶೇಷವಾಗಿ 144 ವರ್ಷಗಳ ನಂತರದಲ್ಲಿ ಬಂದಿರುವಂಥ ಈ ಕುಂಭಮೇಳ ಏನಿದೆ ಇದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಳ್ಳಿ. ಜೊತೆಗೆ ಕುಂಭಮೇಳದಲ್ಲಿ ಭಾಗವಹಿಸುವಂಥ ಅವಕಾಶ ಏನಾದರೂ ಸಿಕ್ಕಿದ್ರೆ ಬಿಡಬೇಡಿ, ಅದರಲ್ಲಿ ಭಾಗವಹಿಸಿ. ಏಕೆಂದರೆ ಎಲ್ರಿಗೂ ಕೂಡ ಈ ಒಂದು ಮಹಾಭಾಗ್ಯ ಲಭ್ಯವಾಗಲ್ಲ. ನಿಮಗೆ ಏನಾದರೂ ಒಂದು ಯೋಗ ಇದೆ ಅಂತ ಹೇಳಿದ್ರೆ ಕುಂಭಮೇಳದಲ್ಲಿ ಭಾಗವಹಿಸಿ ಒಳ್ಳೆಯ ಅನುಭವವನ್ನು ಪಡ್ಕೊಳ್ಳಿ. ಹಾಗೆ ನಿಮ್ಮ ಹೊಸ ಜೀವನ ಆರಂಭ ಆಗಲಿಕ್ಕೆ ಕುಂಭಮೇಳ ನಿಮಗೆ ಒಂದು ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ಎಲ್ಲ ದೇವಾನುದೇವತೆಗಳ ಅನುಗ್ರಹ ಅಲ್ಲಿ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಇದು ನಮ್ಮ ಸನಾತನ ಧರ್ಮದಲ್ಲಿ ನಂಬಿಕೆಯಿಂದ ಮಾಡುವಂಥ ಹಲವು ಪೂಜೆ ಪುನಸ್ಕಾರಗಳಲ್ಲಿ ಈ ಪವಿತ್ರ ಸ್ನಾನವೂ ಕೂಡ ಒಂದು ಅನ್ನುವಂಥದ್ದನ್ನು ಮಾತ್ರ ಮರಿಬೇಡಿ. ಈ ಸಂಪ್ರದಾಯವನ್ನು ಅನುಸರಣೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಉತ್ತಮವಾದಂತಹ ದಿನ, ಒಳ್ಳೆಯ ಫಲಿತಾಂಶಗಳು ಸಿಕ್ಕುವಂತಹ ದಿನ. ಏಕೆಂದರೆ ಈ ದಿನ ತೃತೀಯದಲ್ಲಿ ಚಂದ್ರ ಇದ್ದಾನೆ. ಇದು ಕೀರ್ತಿ ಸ್ಥಾನ, ಪರಾಕ್ರಮ ಸ್ಥಾನ ಇದು. ಹಾಗಾಗಿ ಈ ದಿನ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಪಡ್ಕೊಳ್ಳುವಂತಹ ದಿನ. ಹಾಗಾಗಿನೇ ಈ ದಿನ ನೀವು ಕೈಗೊಂಡಂತಹ ಕೆಲಸ ಕಾರ್ಯಗಳು ನಿರಾಯಾಸವಾಗಿ ಪೂರ್ಣಗೊಳ್ಳುತ್ತೆ. ಅಂದರೆ ಅಷ್ಟೊಂದು ಶ್ರಮ ಪಡುವಂಥ ಅಗತ್ಯತೆ ಇಲ್ಲ. ಏಕೆಂದರೆ ಈ ದಿನ ಪೂರ್ವ ಸಿದ್ಧತೆ ಚೆನ್ನಾಗಿದೆ. ಹಾಗೆ ಈ ದಿನ ಪ್ರಮುಖ ವ್ಯವಹಾರಗಳಲ್ಲಿ ಕುಟುಂಬಸ್ಥರ ಬೆಂಬಲ ನಿಮಗೆ ಸಿಕ್ಕತ್ತೆ. ಇದು ಮಹಾಪುಣ್ಯ ನಿಮಗೆ. ಏಕೆಂದರೆ ಅವರ ಒಂದು ಸಲಹೆ ಸಿಕ್ಕತ್ತೆ, ಸಹಕಾರ ಸಿಕ್ಕತ್ತೆ, ಹಣಕಾಸಿನ ನೆರವು ನಿಮಗೆ ಒದಗಿ ಬರುವಂಥದ್ದು. ಹಾಗಾಗಿ ಈ ಎಲ್ಲವೂ ಕೂಡ ಒಟ್ಟಾರೆ ಮೇಳೈಸೋದ್ರಿಂದ ನಿಮ್ಮ ಕೆಲಸ ಸುಸೂತ್ರವಾಗಿ ಮುಂದುವರಿಯುತ್ತೆ. ಹಾಗೆ ಅಗತ್ಯಕ್ಕೆ ತಕ್ಕಷ್ಟು ಹಣಕಾಸಿನ ನೆರವು ಕೂಡ ಈ ದಿನ ಸಿಕ್ಕುವಂಥದ್ದು. ಹಾಗೆ ನಿಮ್ಮ ಪ್ರಯತ್ನಗಳಿಗೆ ಉತ್ತಮ ಫಲ ಸಿಕ್ಕಿದಾಗ ಮನಸ್ಸಿಗೆ ತುಂಬ ಸಂತೋಷ. ಹಾಗೆ ನಿಮ್ಮ ಬಂಧುಗಳನ್ನು, ಬಾಂಧವರನ್ನು, ಸ್ನೇಹಿತರನ್ನು ಭೇಟಿ ಮಾಡುವಂಥ ಒಂದು ಅಪೂರ್ವ ಅವಕಾಶ ಈ ದಿನ ಸಿಕ್ಕುವಂಥದ್ದು ಇದೆ. ಒಟ್ಟಾರೆ ಈ ದಿನ ನಿಮ್ಮ ಬೆಳವಣಿಗೆ ನಿಮಗೆ ಅನುಕೂಲಕರವಾಗಿರುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬ ಪ್ರಗತಿ ಇದೆ. ಹಾಗೆ ಈ ವ್ಯಾಪಾರ ಪ್ರಗತಿ ಇದಕ್ಕಾಗಿ ಮಾಡುವಂಥ ನಿಮ್ಮ ಪ್ರಯತ್ನ ಏನಿದೆ ಅದು ಸಕಾರಾತ್ಮಕವಾದಂಥ ಫಲಿತಾಂಶಗಳನ್ನು ತರುತ್ತೆ. ತುಂಬ ಪಾಸಿಟಿವ್ ಆಗಿರುತ್ತೆ ಈ ದಿನ. ಆದರೆ ಈ ದಿನದಲ್ಲಿ ನಿಮ್ಮ ಕಾಲುಗಳ ಬಗ್ಗೆ, ಕೈಗಳ ಬಗ್ಗೆ ಎಲ್ಲಾದರೂ ಸ್ವಲ್ಪ ಪೆಟ್ಟಾಗ್ಬೋದು. ಸ್ವಲ್ಪ ಜಾಗ್ರತೆಯಿಂದ ನೋಡಿಕೊಳ್ಳಿ. ಹಾಗೆ ಈ ದಿನ ನಿಮ್ಮ ಯಾವುದೇ ರೀತಿಯ ಸಮಸ್ಯೆಗಳಿಗೆ ಒಂದು ಪರಿಹಾರ ಬೇಕು ಅಂತ ಹೇಳಿದ್ರೆ ಈ ದಿನ ಆ ಪರಿಹಾರ ಹುಡುಕುವಂಥ ಒಂದು ಪ್ರಯತ್ನ ಮಾಡಿ. ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ ನಿಮ್ಮ ಪ್ರಯತ್ನಕ್ಕೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸೂರ್ಯ ನಮಸ್ಕಾರ ಮಾಡಿಕೊಳ್ಳಿ. ಹಾಗೆ ವಿಶೇಷವಾಗಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ದರ್ಶನ ಮಾಡೋದ್ರಿಂದ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿ ಅಲ್ಪ ಸ್ವಲ್ಪ ಮಿಶ್ರ ಫಲಗಳಿರುತ್ತೆ. ಕೆಲವೊಂದು ವಿಚಾರಗಳು ಈ ದಿನ ನಿಮಗೆ ಸ್ವಲ್ಪ ಬಾಧಿಸಲ್ಪಡುವಂಥದ್ದು. ಅಂದರೆ ಏನೋ ಒಂದು ನೋವು, ಒಂದು ಚಿಂತೆ, ಒಂದು ದುಃಖ ನಿಮಗೆ ಈ ದಿನ ಉಂಟಾಗುತ್ತೆ. ಅದರಲ್ಲೂ ಸಂಬಂಧಿಕರ ಜೊತೆ ಸೇರಿದಾಗ ಅವರು ಆಡುವಂಥ ಮಾತು, ಅವರು ಗೊತ್ತಿಲ್ಲದೆ ಆಡುವಂಥ ಮಾತು, ನೀವು ಅದರಲ್ಲಿ ಒಂದು ದ್ವಂದ್ವಾರ್ಥವನ್ನು ಹುಡುಕುವಂಥದ್ದಿದೆ. ಹಾಗಾಗಿ ಅವರ ಮಾತು ಈ ದಿನ ನಿಮಗೆ ಸೇರಲ್ಲ. ಅವರ ಮಾತು ನಿಮಗೆ ಎಲ್ಲೋ ಒಂದು ಅವಮಾನ ಮಾಡಿದಂತಹ ಮಾತು ಅನ್ನುವಂಥ ವಿಚಾರದಲ್ಲಿ ಅದನ್ನು ತುಂಬ ಅಡ್ವರ್ಸ್ ಆಗಿ ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ದಿನ ಕೈಗೊಂಡಂಥ ಕೆಲಸ ಕಾರ್ಯಗಳು ಮಂದಗತಿಯಲ್ಲಿ ಸಾಗುತ್ತೆ. ಇದು ನಿಮ್ಮ ತಾಳ್ಮೆಯನ್ನು ಕೆಡಿಸತ್ತೆ. ಹಾಗಾಗಿ ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸಿ ಹೊಸ ಕೆಲಸವನ್ನು ಆರಂಭ ಮಾಡುವಂಥ ಒಂದು ಆಲೋಚನೆ ಮನಸ್ಸಿಗೆ ಬರುತ್ತೆ. ಇದೆಲ್ಲ ಕಾರಣವಾಗುವಂಥದ್ದು ನಿಮಗೆ ಈ ದಿನ ನಿಮ್ಮ ಮನಸ್ಸಿನಲ್ಲಿ
ಏಕಾಗ್ರತೆ ಅನ್ನುವಂಥದ್ದು ಇಲ್ಲ, ಕಾನ್ಸಂಟ್ರೇಷನ್ ಇಲ್ಲ. ಹಾಗಾಗಿನೇ ಈ ದಿನ ಭಿನ್ನಾಭಿಪ್ರಾಯಗಳು ಬಹಳ ಬೇಗ ಬರುತ್ತೆ. ಜೊತೆಗೆ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಎಫರ್ಟ್ ತುಂಬ ಹಾಕಬೇಕಾಗತ್ತೆ ಈ ದಿನ. ಇನ್ನು ಮಾನಸಿಕ ಸ್ಥಿರತೆ ಇಲ್ಲದೆ ಇರೋದರಿಂದ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ತುಂಬ ಗೊಂದಲ ಇದೆ. ಹಣಕಾಸಿನ ವಿಚಾರದಲ್ಲಿ ಗೋಜಲಾಗಿದೆ. ಇನ್ನು ನಿಮ್ಮ ಮುಂದಿನ ಭವಿಷ್ಯಕ್ಕೆ ತೆಗೆದುಕೊಳ್ಳುವಂಥ ನಿರ್ಧಾರಗಳು ಕೂಡ ತುಂಬ ಅಸ್ಪಷ್ಟವಾಗಿರುತ್ತೆ. ಹಾಗೆ ವ್ಯರ್ಥ ಪ್ರಯಾಣವನ್ನು ಮಾಡಬೇಕಾದಂತಹ ಸಂದರ್ಭ ಕೂಡ ಬರ್ಬೋದು. ನೋಡಿ, ಮನಸ್ಸು ಸರಿ ಇಲ್ಲ ಅಂದರೆ ಏನೆಲ್ಲ ಅವಘಡಗಳಾಗತ್ತೆ ಅನ್ನೋಂಥದ್ದಕ್ಕೆ ಈ ದಿನ ಉತ್ತಮವಾದಂತಹ ಉದಾಹರಣೆ ಆಗತ್ತೆ ನಿಮಗೆ. ಹಾಗೆ ಹೊಸ ಹೊಸ ಸಮಸ್ಯೆಗಳನ್ನು ಈ ದಿನ ನೀವೇ ಸೃಷ್ಟಿ ಮಾಡಿಕೊಳ್ಳುವಂಥದ್ದು ಇದೆ. ಹಾಗಾಗಿ ಸಮಸ್ಯೆಗಳು ಹೆಚ್ಚಾದಾಗ ಜವಾಬ್ದಾರಿಗಳು ಜಾಸ್ತಿ, ಜೊತೆಗೆ ಈ ಮನಸ್ಸು ಕೂಡ ಸ್ವಲ್ಪ ತಲ್ಲಣವಾಗುತ್ತೆ. ಹಾಗಾಗಿನೇ ಯಾವುದೇ ಸುಸ್ಥಿರ ಇಲ್ಲದಂತಹ ತೀರ್ಮಾನಗಳು ಆಗುವಂಥದ್ದು, ಇನ್ನು ನಿರಾಶೆ ತುಂಬ ನಿಮಗೆ ಬೇಗ ಬರುವಂಥದ್ದು ಆಗುತ್ತೆ. ಹಾಗಾಗಿ ಈ ದಿನ ಈ ಎಲ್ಲ ಅವಘಡಗಳಿಂದ ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಬೇಕು ಅಂದರೆ ಮನಸ್ಸನ್ನು ಸ್ವಲ್ಪ ನಿಯಂತ್ರಣದಲ್ಲಿಟ್ಕೊಳ್ಳಿ. ದೇವರ ಆರಾಧನೆ ಮಾಡಿ, ಜಪ ಮಾಡಿ, ತಪ ಮಾಡಿ. ಹಾಗೆ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಭಕ್ತಿಯಿಂದ ನೀವು ಸೂರ್ಯ ನಮಸ್ಕಾರ ಮಾಡಿಕೊಳ್ಳುವಂಥದ್ದು, ಹಾಗೆ ಸೂರ್ಯನಿಗೆ ಸಂಬಂಧಪಟ್ಟಂಥ ಸ್ತೋತ್ರಗಳನ್ನು ಈ ದಿನ ಹೇಳ್ಕೊಳ್ತಾ ಇರಿ. ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 4. ಮಿಥುನ ರಾಶಿಯವರಿಗೆ ಈ ದಿನ ಅತ್ಯುತ್ತಮವಾದಂತಹ ಪ್ರತಿಫಲಗಳನ್ನು ಪಡ್ಕೊಳ್ಳುವಂತಹ ದಿನ. ಸ್ವಲ್ಪ ಓಡಾಟ ಇರ್ಬೋದು, ಸ್ವಲ್ಪ ಪ್ರಯಾಣ ಇರ್ಬೋದು, ಆದರೂ ಅದರಲ್ಲಿ ಒಂದು ಖುಷಿ ಇದೆ, ಒಂದು ಸಂತೋಷ ಇದೆ. ಏಕೆಂದರೆ ನಿಮ್ಮ ಪ್ರಯತ್ನದಲ್ಲಿ ಒಂದು ಪಾಸಿಟಿವ್ ರಿಸಲ್ಟ್ ಬರ್ತಾ ಇರುವಂತಹ ಸಂದರ್ಭ. ಅದಕ್ಕಾಗಿಯೇ ಹೊಸ ಹೊಸ ಅವಕಾಶಗಳನ್ನು ತುಂಬ ಚೆನ್ನಾಗಿ ಆಹ್ವಾನಿಸ್ಕೊಳ್ತೀರಿ. ಅಂದರೆ ಅದನ್ನು ವೆಲ್ಕಮ್ ಮಾಡುವಂಥ ವಿಧಾನ ಇದೆಯಲ್ಲ, ಬಹಳ ಅದ್ಭುತವಾಗಿರುತ್ತೆ. ಹಾಗಾಗಿ ಕೆಲಸ ಅಂದರೆ ಹೊರೆ ಅಲ್ಲ, ಅದು ಜವಾಬ್ದಾರಿ. ಅದನ್ನು ಸಂತೋಷದಿಂದ ನಿರ್ವಹಣೆ ಮಾಡಬೇಕು ಅನ್ನುವಂಥ ಒಂದು ಮನಸ್ಥಿತಿ ಈ ದಿನ ನಿಮಗಿರುತ್ತೆ. ಹಾಗೆ ಬಾಲ್ಯದ ಸ್ನೇಹಿತರ ಜೊತೆಯಲ್ಲಿ, ನಿಮಗೆ ಬೇಕಾದಂತಹ ಬಂಧು ಬಾಂಧವರ ಜೊತೆಯಲ್ಲಿ ಈ ದಿನ ಸ್ವಲ್ಪ ಸಮಯ ಕಳೆಯುವಂಥ ಅವಕಾಶ ಕೂಡ ಇದೆ. ಹಾಗಾಗಿ ಕಷ್ಟ ಸುಖಗಳ ವಿಚಾರ ವಿನಿಮಯ ಆದಾಗಲೇ ಮನಸ್ಸು ಹಗುರವಾಗುತ್ತೆ. ನಾಳೆ ಏನು ಮಾಡಬೇಕು ಅನ್ನುವಂಥದ್ರ ಸಲಹೆ ಅಲ್ಲಿ ಉದ್ಭವ ಆಗುತ್ತೆ. ಹಾಗಾಗಿನೇ ಈ ದಿನದ ಭೇಟಿ ಏನಿದೆ, ಮಾತುಕತೆ ಏನಿದೆ, ವಿಚಾರ ವಿನಿಮಯಗಳೇನಿದೆ, ನಿಮಗೆ ತುಂಬ ಪಾಸಿಟಿವ್ ಆಗಿರುವಂಥ ಒಂದು ರಿಸಲ್ಟನ್ನು ತರುತ್ತೆ. ಹಾಗೆ ವ್ಯವಹಾರದಲ್ಲಿ ತೊಡಗಿಸ್ಕೊಂಡಿರುವಂಥವ್ರು, ಅದರಲ್ಲೂ ರಿಯಲ್ ಎಸ್ಟೇಟ್ನಲ್ಲಿ ಏನಾದರೂ ವ್ಯವಹಾರ ಮಾಡ್ತಾ ಇದ್ದರೆ ಈ ದಿನ ಅದ್ಭುತವಾದಂತಹ ಅವಕಾಶಗಳು ಸಿಕ್ಕತ್ತೆ. ಅದನ್ನು ನೀವು ಸದುಪಯೋಗ ಪಡಿಸ್ಕೊಳ್ಬೇಕು. ಇನ್ನು ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ದೀರ್ಘಕಾಲದ ಸಮಸ್ಯೆಗಳು ಏನಾದರೂ ಇದ್ದರೆ ಅದು ನಿವಾರಣೆಯಾಗತ್ತೆ. ಹಾಗಾಗಿ ಸಮಸ್ಯೆಗಳಿಗೆ ಇತಿಶ್ರೀ ಹಾಡಲಿಕ್ಕೆ, ಅದಕ್ಕೆ ಒಂದು ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಈ ದಿನ ತುಂಬ ಚೆನ್ನಾಗಿದೆ. ಹಾಗಾಗಿನೇ ಹಿರಿಯರ ಮಾರ್ಗದರ್ಶನ, ಅನುಭವಸ್ಥರ ಸಲಹೆ, ಇದನ್ನು ಈ ದಿನ ನೀವೇನಾದರೂ ನಿಮ್ಮ ಕೆಲಸದ ಜೊತೆಯಲ್ಲಿ ನಿಮ್ಮ ಅನುಭವದೊಂದಿಗೆ ಬೆರೆಸ್ಕೊಂಡ್ರೆ ಅದ್ಭುತವಾದಂತಹ ಪ್ರಗತಿದಾಯಕವಾದಂತಹ ಒಂದು ಫಲಿತಾಂಶ ಸಿಕ್ಕತ್ತೆ. ಇದು ಮಾನಸಿಕವಾಗಿ ಶಾಂತಿ, ನೆಮ್ಮದಿಗೆ ಕಾರಣವಾಗುತ್ತೆ. ಹಾಗೆ ಕುಟುಂಬದಲ್ಲಿ ಈ ದಿನ ಸ್ವಲ್ಪ ನೆಮ್ಮದಿ ಇದೆ. ಕುಟುಂಬಸ್ಥರು ನಿಮ್ಮ ಮಾತನ್ನು ಕೇಳ್ತಾರೆ. ಹಾಗೆ ನೀವು ನಿರ್ದೇಶನ ನೀಡಿದಂತೆ ಈ ದಿನದಲ್ಲಿ ನಿಮ್ಮ ಕಿರಿಯರು ಅಥವಾ ಮಕ್ಕಳು ನಡ್ಕೊಳ್ಳುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮಗೆ ಸುಖ ಸಂತೋಷದ ದಿನ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಶಿವ ಪಾರ್ವತಿಯರ ದರ್ಶನ ಮಾಡಿ, ಮಹಾಲಕ್ಷ್ಮಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಯಾಕೆಂದರೆ 12ರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ, ವ್ಯಯಸ್ಥಾನ ಇದು. ಹಾಗಾಗಿ ಈ ದಿನದ ಪ್ರಯತ್ನಗಳು ಸ್ವಲ್ಪ ನಿರರ್ಥಕವಾಗುತ್ತೆ, ಅಷ್ಟೊಂದು ಸಾರ್ಥಕತೆ ಅನ್ನುವಂಥದ್ದು ಸಿಕ್ಕಲ್ಲ. ಹಾಗಾಗಿ ಮನಸ್ಸಿಗೆ ಎಲ್ಲೋ ಒಂದು ಕಡೆ ಒತ್ತಡದ ಜೊತೆಗೆ ಬೇಸರ ಆಗುವಂಥದ್ದು ಇದೆ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈ ದಿನ ವೃಥಾ ಪ್ರಯಾಣ ಇರುತ್ತೆ, ಖರ್ಚು ಜಾಸ್ತಿ ಇರುತ್ತೆ. ಆದರೆ ಎಂಡ್ ಆಫ್ ದ ಡೇ ನಿಮಗೆ ಸಿಕ್ಕುವಂಥದ್ದು ಒಂದು ಶೂನ್ಯ ಸಂಪಾದನೆ. ಅಂದರೆ ಯಾವುದೇ ರೀತಿಯಲ್ಲಿ ಅನುಕೂಲ ಇಲ್ಲ, ಸಂತೋಷ ಇಲ್ಲ, ಎಲ್ಲವೂ ಕೂಡ ಅರ್ಧಂಬರ್ಧ ನಿಮಗೆ ಕೈ ಸೇರುವಂಥದ್ದು ಆಗುತ್ತೆ. ಹಾಗಾಗಿ ಈ ದಿನದಲ್ಲಿ ನಿಮ್ಮ ಮಾತುಕತೆಯಲ್ಲೂ ಕೂಡ ಭಿನ್ನಾಭಿಪ್ರಾಯಗಳು ಉಂಟಾಗುತ್ತೆ. ಅದು ಬಹಳ ವಿಶೇಷವಾಗಿ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಭಿನ್ನಾಭಿಪ್ರಾಯ ಬಂದಾಗ ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಆಸಕ್ತಿ ಉಳಿಯಲ್ಲ. ಹಾಗೆ ಕುಟುಂಬ ಸದಸ್ಯರ ಜೊತೆಯಲ್ಲೂ ಕೂಡ ಮಾತಿನ ಚಕಮಕಿ ಆಗುವಂಥದ್ದು, ಏನೋ ಮಾತಿಗೆ ಮಾತು ಸೇರುತ್ತೆ. ಹಾಗಾಗಿ ಸೋಲನ್ನು ನೀವು ಒಪ್ಪಿಕೊಳ್ಳಲ್ಲ,
ತಪ್ಪಾಗಿದ್ದರೂ ಕೂಡ ಸರಿ ಇದೆ ಅನ್ನುವಂಥ ಒಂದು ವಾದ ಇದೆಯಲ್ಲ, ಮೊಂಡುತನದ ವಾದ, ಇದು ನಿಮಗೆ ಹಿನ್ನಡೆಯನ್ನು ತರುವಂಥದ್ದು. ಹಾಗೆ ನಿಮ್ಮ ಆಕ್ರಮಣಕಾರಿ ಪ್ರವೃತ್ತಿಗೆ ಈ ದಿನ ನಿಯಂತ್ರಣ ಬೇಕಾಗತ್ತೆ. ಅದರಲ್ಲೂ ಈ ಚಂದ್ರ ಮನಃಕಾರಕ, ಮನಸ್ಸನ್ನು ನಿಯಂತ್ರಣ ಮಾಡುವಂಥವನು. ಹಾಗಾಗಿ ನಿಯಂತ್ರಣ ಇಲ್ಲದಂಥ ಮನಸ್ಸು ಈ ದಿನ ಇರುತ್ತೆ. ಇದರಿಂದ ತೊಂದರೆಗಳು ಉದ್ಭವ ಆಗುವಂಥದ್ದು. ಇನ್ನು ಕುಟುಂಬದಲ್ಲಿ ಏನಾದರೂ ತೊಂದರೆ, ತಾಪತ್ರಯಗಳು, ಭಿನ್ನಾಭಿಪ್ರಾಯಗಳು ಬಂದರೆ 4 ಗೋಡೆಯ ಮಧ್ಯದಲ್ಲೇ ನೀವು ಇದನ್ನು ಬಗೆಹರಿಸ್ಕೊಳ್ಬೇಕು. ಆ ಪ್ರಯತ್ನವನ್ನು ನೀವು ಮಾಡಬೇಕು. ಏನು ಭಿನ್ನಾಭಿಪ್ರಾಯಗಳಿದೆ ಅದು ಮುಂದುವರಿಯದಂತೆ ನೋಡಿಕೊಳ್ಬೇಕು. ಇದು ನಿಮ್ಮ ಬುದ್ಧಿವಂತಿಕೆಯನ್ನು, ನಿಮ್ಮ ಒಂದು ಸಮಯ ಪ್ರಜ್ಞೆಯನ್ನು ಆಧರಿಸಿರುವಂಥದ್ದು. ಹಾಗಾಗಿ ಸ್ವಲ್ಪ ಅಲರ್ಟ್ ಆಗಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಗಣಪತಿಯನ್ನು ಆರಾಧನೆ ಮಾಡಿ ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಶುಭ ಫಲಗಳು ಇರುವಂಥ ದಿನ, ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ನಿಮ್ಮ ವ್ಯಾಪಾರ, ವ್ಯವಹಾರ, ನಿಮ್ಮ ಪ್ರಯಾಣ, ನಿಮ್ಮ ಚಟುವಟಿಕೆ, ನಿಮ್ಮ ಪ್ರಯತ್ನ ಎಲ್ಲವೂ ಕೂಡ ಒಂದು ಪಾಸಿಟಿವ್ ಆಗಿರುವಂಥ ದಾರಿಯಲ್ಲಿದೆ ಈ ದಿನ. ಹಾಗಾಗಿ ಯಾರು ಏನೇ ಹೇಳಲಿ, ಯಾರು ಎಷ್ಟೇ ಟೀಕೆ ಮಾಡಲಿ, ಯಾರು ನಿಮ್ಮ ಕಾಲೆಳಿಲಿ, ನಿಮ್ಮ ಉತ್ಸಾಹಕ್ಕೆ ತಣ್ಣೀರೆರಿಸಲಿ, ನೀವು ಮಾತ್ರ ನಿಮ್ಮ ಗುರಿಯನ್ನು ಬಿಡಬೇಡಿ ಈ ದಿನ. ಏಕೆಂದರೆ ನಿಮ್ಮ ಆಯ್ಕೆ ಸರಿಯಾಗಿದೆ. ಹಾಗಾಗಿ ಗ್ರಹಗತಿಗಳು ಅನುಕೂಲಕರವಾದಂತಹ ಸ್ಥಿತಿಯಲ್ಲಿರುವಂತಹ ಸಂದರ್ಭದಲ್ಲೇ ಏನಾದರೂ ಒಂದು ಪ್ರಯತ್ನವನ್ನು ಮಾಡಬೇಕು. ಈ ದಿನ ಪ್ರಶಸ್ತವಾಗಿರೋದ್ರಿಂದ ಆ ಒಂದು ಪ್ರಯತ್ನ ನಿಮಗೆ, ಆ ಒಂದು ಬೆಳವಣಿಗೆ ನಿಮಗೆ ಅನುಕೂಲವನ್ನು ತರುತ್ತೆ. ಹಾಗೆ ಈ ದಿನ ಆದಾಯ ಉತ್ತಮವಾಗುವಂಥ ಸಾಧ್ಯತೆ ಇದೆ. ವ್ಯಾಪಾರ ವ್ಯವಹಾರಗಳು ನಿಮ್ಮ ನಿರೀಕ್ಷೆಯಂತೆ ನಡೆಯುತ್ತೆ. ಆದರೆ ಈ ಕಾನೂನು ಕಟ್ಟಳೆಗಳ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಅದರಿಂದ ಏನಾದರೂ ಸ್ವಲ್ಪ ತಾಪತ್ರಯ ಆಗ್ಬೋದೇ ಬಿಟ್ಟರೆ ಇನ್ನು ಎಲ್ಲ ವಿಚಾರಗಳಲ್ಲೂ ಕೂಡ ಈ ದಿನ ನಿಮಗೆ ಉತ್ತಮವಾದಂಥ ಫಲಿತಾಂಶಗಳು ಸಿಕ್ಕುವಂಥದ್ದು. ಹಾಗೆ ಮಕ್ಕಳ ವಿದ್ಯಾಭ್ಯಾಸದ ವಿಚಾರ, ಮಕ್ಕಳ ಒಂದು ಉದ್ಯೋಗದ ವಿಚಾರ, ಇದರಲ್ಲಿ ನಿಮಗೆ ಶುಭ ಸುದ್ದಿ ಸಿಕ್ಕುವಂಥದ್ದು, ಮನಸ್ಸಿಗೆ ಸಮಾಧಾನ, ತೃಪ್ತಿ ಇರುವಂಥ ಸಂದರ್ಭ. ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಈ ದಿನ ಮನಸ್ಸಿಗೆ ಅನುಕೂಲ ಇದೆ, ಸಮಾಧಾನ ಇದೆ. ನಿಮ್ಮ ಇಷ್ಟಾರ್ಥಗಳನ್ನು, ಬಯಕೆಗಳನ್ನು ತೀರಿಸ್ಕೊಳ್ಳಿಕ್ಕೆ ಒಳ್ಳೆಯ ಅವಕಾಶ ಸಿಕ್ಕುವಂಥ ಸಂದರ್ಭ ಕೂಡ ಇದೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಾಗಲಿ, ವ್ಯಾಪಾರ ಕ್ಷೇತ್ರದಲ್ಲಾಗಲಿ ನೀವು ನಿರೀಕ್ಷೆ ಮಾಡಿದಂತಹ ಸ್ಥಾನವನ್ನು ಪಡ್ಕೊಳ್ತೀರಿ. ನಿರೀಕ್ಷೆ ಮಾಡಿದಂತಹ ಆದಾಯ ಆಗಲಿ ಅಥವಾ ಫಲಿತಾಂಶ ಆಗಲಿ ನಿಮಗೆ ಬರುತ್ತೆ. ಒಟ್ಟಾರೆ ಈ ದಿನ ತುಂಬ ಪಾಸಿಟಿವ್ ಆಗಿರುವಂಥ ದಿನ, ಧನಾತ್ಮಕವಾಗಿದೆ. ಹಾಗಾಗಿ ಈ ದಿನದಲ್ಲಿ ಬರುವಂಥ ಕೆಲವೊಂದು ಸನ್ನಿವೇಶಗಳೇನಿದೆ ಅದರ ಪೂರ್ಣ ಪ್ರಯೋಜನವನ್ನು ಪಡ್ಕೊಳ್ಳಿ. ಆ ಒಂದು ಟೈಮನ್ನು ಎನ್ಕ್ಯಾಶ್ ಮಾಡ್ಕೊಳ್ಳಿ. ಅದೇ ನಿಮಗೆ ಈ ದಿನ ಒಂದು ಮೂಲವಾದಂತಹ ಸಂಪಾದನೆ ಅದು. ಹಾಗಾಗಿ ಈ ದಿನ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಹಾಗೆ ಆದಿತ್ಯ ಹೃದಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ 10ರಲ್ಲಿ ಚಂದ್ರ ಇದ್ದಾನೆ. ಉದ್ಯೋಗ ಸ್ಥಾನ, ಬಹಳ ವಿಶೇಷವಾಗಿ ನಿಮ್ಮ ಕೆಲಸ ಕಾರ್ಯಗಳು ನಿರೀಕ್ಷೆಯಂತೆ ನಡೆಯುವಂಥದ್ದು. ಹಾಗೆ ಪ್ರಮುಖ ವ್ಯಕ್ತಿಗಳ ಸಂಪರ್ಕ ಏನಿದೆ ಅದು ಉತ್ತಮವಾದಂತಹ ಪ್ರಯೋಜನವನ್ನು ತರುತ್ತೆ. ನಿಮ್ಮ ಸಂವಹನ ಚೆನ್ನಾಗಿದೆ, ಕಮ್ಯುನಿಕೇಷನ್ ಬಹಳ ಅದ್ಭುತವಾಗಿದೆ. ಏನನ್ನು ಹೇಳಬೇಕೋ ಬಹಳ ಸ್ಪಷ್ಟವಾಗಿ ಹೇಳ್ತೀರಿ, ಏನು ಬೇಕೋ ಅದನ್ನು ಸ್ಪಷ್ಟವಾಗಿ ಪಡ್ಕೊಳ್ತೀರಿ. ಹಾಗಾಗಿ ನಿಮ್ಮ ಪ್ರಯತ್ನ ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಒಳ್ಳೆಯ ಫಲಿತಾಂಶವನ್ನು ತರುತ್ತೆ. ಹಾಗೆ ಈ ದಿನ ಹೊಸ ಒಂದು ಪರಿಸ್ಥಿತಿಗೆ, ಹೊಸ ಪದ್ಧತಿಗೆ ಬಹಳ ಬೇಗ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಒಂದು ಮನಸ್ಥಿತಿ ಇದೆ. ಹಾಗಾಗಿ ಅಡ್ಯಾಪ್ಟಬಿಲಿಟಿ ಅನ್ನುವಂಥದ್ದೇನಿದೆ ಇದು ಎಷ್ಟೋ ಸಮಸ್ಯೆಗಳನ್ನು ಬಗೆಹರಿಸ್ಬಿಡುತ್ತೆ. ಹಾಗಾಗಿ ಇದ್ದುದರಲ್ಲೇ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಮನಸ್ಥಿತಿ ಇದೆಯಲ್ಲ, ಇದು ಅದ್ಭುತ. ಹಾಗಾಗಿ ಈ ದಿನ ಯಾವುದರಲ್ಲೂ ಕೂಡ ದೋಷ ಇಲ್ಲ, ಯಾವುದೂ ಕೂಡ ತಪ್ಪು ಅಂತ ಹೇಳಿ ನಿಮಗೆ ಕಾಣಿಸಲ್ಲ. ಎಲ್ಲದರಲ್ಲೂ ಒಂದು ಅನುಕೂಲ ಇದೆ, ಆದದ್ದೆಲ್ಲ ಒಳ್ಳೆಯದಕ್ಕೆ ಅನ್ನುವಂಥ ಒಂದು ಭಾವನೆ ಮನಸ್ಸಿಗೆ ಬರುತ್ತೆ. ಹಾಗಾಗಿ ಮನಸ್ಸಿನಂತೆ ಮಹಾದೇವ ಅಂತ ಹೇಳುವಂಥದ್ದು ಈ ಕಾರಣಕ್ಕಾಗಿಯೇ. ಇದು ನಿಮಗೆ ಈ ದಿನ ದೇವರು ಕೊಟ್ಟಿರುವಂಥ ವರ. ಹಾಗಾಗಿ ಯಾರಲ್ಲೂ ತಪ್ಪು ಕಾಣಿಸಲ್ಲ, ಯಾರಲ್ಲೂ ದೋಷ ಇಲ್ಲ. ಎಲ್ಲರನ್ನ ಈ ದಿನ ನೀವು ಸಮಾನ ದೃಷ್ಟಿಯಿಂದ ನೋಡುವಂಥ ಒಂದು ಹೃದಯ ವೈಶಾಲ್ಯತೆ ನಿಮ್ಮಲ್ಲಿದೆ. ಕಷ್ಟದಲ್ಲಿರುವಂಥವ್ರಿಗೆ ಸಹಾಯ ಮಾಡ್ತೀರಿ. ಹಾಗೆ ಹಣಕಾಸಿನ ವಿಚಾರದಲ್ಲೂ ಕೂಡ ಈ ದಿನ ನಿಮಗೆ ಸಮಾಧಾನ ಇದೆ. ತುಂಬ ದುಡ್ಡಿಲ್ಲ ಅಂದರೂ
ಇರುವಷ್ಟು ದುಡ್ಡಿನಲ್ಲೇ ಹಣದಲ್ಲೇ ತೃಪ್ತಿಯನ್ನು ಹೊಂದುವಂಥ ಒಂದು ಒಳ್ಳೆಯ ಅದ್ಭುತವಾದಂಥ ಅವಕಾಶ ಈ ದಿನ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಮನೆಗೆ ಬೇಕಾದಂಥ ವಸ್ತುಗಳನ್ನು ಖರೀದಿ ಮಾಡುವಂಥದ್ದು, ಒಡವೆ, ವಸ್ತ್ರ, ವಾಹನ ಇತ್ಯಾದಿ ವಿಚಾರಗಳಲ್ಲಿ ಒಳ್ಳೆಯ ಯೋಗ ಇದೆ. ಪ್ರಯಾಣ ನಿಮಗೆ ಶುಭವನ್ನು ತರುತ್ತೆ. ಇನ್ನು ಈ ದಿನ ನಿಮ್ಮ ವೈಯಕ್ತಿಕ ಬದುಕಿನಲ್ಲಿ ಒಂದು ತಿರುವನ್ನು ಪಡ್ಕೊಳ್ಳುವಂಥ ದಿನ, ಅದರಲ್ಲೂ ಪ್ರಮುಖವಾದಂಥ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಒಂದು ವಿಶೇಷ ದಿನ. ಹಾಗಾಗಿ ಈ ದಿನ ನೀವು ಗಣಪತಿಯನ್ನು ಆರಾಧನೆ ಮಾಡಿ ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರು ಈ ದಿನ ಮಿಶ್ರ ಫಲಗಳನ್ನು ಅನುಭವಿಸುವಂತಹ ದಿನ. ಅದಕ್ಕಾಗಿಯೇ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹೊಸ ಹೊಸ ಜವಾಬ್ದಾರಿಗಳು ಈ ದಿನ ನಿಮಗೆ ಬರುವಂಥದ್ದಿದೆ. ಅದನ್ನು ವಹಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಈ ದಿನ ಮಾನಸಿಕವಾಗಿ ಪೂರ್ವ ಸಿದ್ಧತೆ ಇರಬೇಕು. ಹಾಗೆ ಈ ದಿನ ಬೇರೆಯವರ ಅಭಿಪ್ರಾಯದ ಬಗ್ಗೆನೇ ಹೆಚ್ಚು ಮಾನ್ಯತೆ ಕೊಡುವಂಥದ್ದು, ಅವರ ಅಭಿಪ್ರಾಯನೇ ನಿಮಗೆ ಮುಖ್ಯವಾಗುತ್ತೆ. ನಿಮಗಿಂತ ಬೇರೆಯವರನ್ನು ಹೋಲಿಸಿಕೊಳ್ಳುವಂಥದ್ದು, ನಿಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ಅಲ್ಲಿ ಒಂದು ಅಂಡರ್ ಎಸ್ಟಿಮೇಟ್ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಆಗುತ್ತೆ. ಹಾಗಾಗಿ ನಿಮ್ಮ ವಿಚಾರದಲ್ಲಿ ನಿಮ್ಮ ಶಕ್ತಿ ಸಾಮರ್ಥ್ಯ, ನಿಮ್ಮ ಪ್ರತಿಭೆ, ಬುದ್ಧಿವಂತಿಕೆ, ಅನುಭವ ಇದಕ್ಕೆ ಸರಿಸಾಟಿ ಯಾರೂ ಇಲ್ಲ. ಆದರೆ ನೀವು ಬೇರೆಯವರ ಒಂದಿಗೆ ಸಮೀಕರಣ ಮಾಡಿಕೊಳ್ಳುವಂಥದ್ದು, ಅವರ ಜೊತೆ ಹೋಲಿಕೆ ಮಾಡಿಕೊಳ್ಳುವಂಥದ್ದೇನಿದೆ, ಇದು ನಿಮ್ಮ ಒಂದು ಆತ್ಮವಿಶ್ವಾಸವನ್ನು ಕಡಿಮೆ ಮಾಡಿಬಿಡತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ಈ ದಿನದಲ್ಲಿ ಏನೋ ಒಂದು ಆರೋಗ್ಯ ಸಮಸ್ಯೆ, ಅದರಲ್ಲೂ ಕಣ್ಣಿನ ಸಮಸ್ಯೆ ಉಂಟಾಗುವಂಥ ಒಂದು ಸಾಧ್ಯತೆ ಇದೆ, ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಆದಾಯಕ್ಕಿಂತ ಖರ್ಚು ಹೆಚ್ಚಾಗುತ್ತೆ. ವ್ಯಾಪಾರ ವ್ಯವಹಾರಗಳು ನಿರೀಕ್ಷಿತ ಮಟ್ಟದಲ್ಲಿ ನಡೆಯಲ್ಲ. ಹಾಗಾಗಿನೇ ಹೆಚ್ಚು ನಿರೀಕ್ಷೆಯನ್ನು ಇಟ್ಕೊಳ್ಬೇಡಿ. ಅಂದರೆ ಈ ದಿನ ಇಷ್ಟೇ ಲಾಭ ಇರಲಿ, ಇಷ್ಟೇ ಜನನ್ನ ಭೇಟಿ ಮಾಡಬೇಕು ಅನ್ನುವಂಥ ವಿಚಾರಗಳೇನಿದೆ, ಈ ಸಂಖ್ಯೆಯನ್ನು ಮಾತ್ರ ಈ ದಿನ ಫಿಕ್ಸ್ ಮಾಡ್ಕೊಳ್ಬೇಡಿ. ಯಾಕೆಂದರೆ ಆ ಸಂಖ್ಯೆಯನ್ನು ರೀಚ್ ಆಗಲಿಕ್ಕೆ ನಿಮಗೆ ಈ ದಿನ ಕಷ್ಟ ಸಾಧ್ಯವಾಗುತ್ತೆ. ಇನ್ನು ಈ ದಿನದ ಪ್ರಯಾಣದಲ್ಲಿ ಸ್ವಲ್ಪ ಅಪಾಯದ ಸೂಚನೆಗಳು ಕೂಡ ಇದೆ, ಇಲ್ಲ ಖರ್ಚು ಜಾಸ್ತಿ ಆಗುತ್ತೆ. ಹಾಗಾಗಿ ಈ ದೂರದ ಪ್ರಯಾಣವನ್ನು ಆದಷ್ಟು ಮುಂದೂಡುವಂಥದ್ದು ಉತ್ತಮ. ಇನ್ನು ಮನೆಯಲ್ಲಿ ಈ ಕುಟುಂಬ ಸದಸ್ಯರ ವರ್ತನೆ ಏನಿದೆ ಅದು ನಿಮಗೆ ಹಿಡಿಸಲ್ಲ. ಹಾಗಾಗಿನೇ ಸ್ವಲ್ಪ ಮನಸ್ಸಿಗೆ ಕಿರಿಕಿರಿ ಆಗುತ್ತೆ. ಅದನ್ನು ಹೇಳ್ಕೊಳ್ಳಿಕ್ಕಾಗಲ್ಲ, ಅನುಭವಿಸ್ಲಿಕ್ಕೂ ಆಗಲ್ಲ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಈ ದಿನ ಒದ್ದಾಡುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ, ವ್ಯಾಪಾರ ಕ್ಷೇತ್ರದಲ್ಲಿ ಇತರರ ಟೀಕೆಗಳನ್ನು ಈ ದಿನ ಎದುರಿಸಬೇಕಾಗತ್ತೆ. ಆದರೆ ಆ ಕಡೆ ಅಷ್ಟು ಗಮನವನ್ನು ಕೊಡಬೇಡಿ, ಟೀಕೆಗಳ ಕಡೆ. ಹಾಗಾಗಿ ಈ ದಿನ ನಿಮ್ಮ ಮನಸ್ಥಿತಿಯನ್ನು ನಿಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ಳಿ, ಮನಸ್ಸನ್ನು ನಿಯಂತ್ರಣ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿ, ಈ ದಿನ ಯಾವುದಾದ್ರೂ ಒಂದು ಶಕ್ತಿಪೀಠಕ್ಕೆ ಹೋಗಿ ಬನ್ನಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂತಹ ದಿನ. 8ನೇ ಮನೆಯಲ್ಲಿ ಚಂದ್ರ ಅಂದರೆ ಮನಸ್ಸಿಗೆ ತುಂಬ ಒತ್ತಡ ಇರುತ್ತೆ, ತುಂಬ ಆಘಾತ ಆಗುವಂಥ ಕೆಲವೊಂದು ಸುದ್ದಿಗಳನ್ನು ಕೇಳಬೇಕಾಗತ್ತೆ. ಹಾಗೆ ಈ ಪ್ರಯಾಣದ ಸಂದರ್ಭ ಕೂಡ ನಿಮಗೆ ಅಷ್ಟೊಂದು ಅನುಕೂಲ ಇರಲ್ಲ. ಈ ವಾಹನಕ್ಕಾಗಿ ಹೆಚ್ಚು ಖರ್ಚು ಮಾಡ್ತೀರಿ, ಇಲ್ಲ ವಾಹನದಿಂದ ಏನೋ ಸಣ್ಣ ಪುಟ್ಟ ತೊಂದರೆ ತಾಪತ್ರಯಗಳು ಆಗುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ಪ್ರಯಾಣ, ಅದರಲ್ಲೂ ನಿಮ್ಮ ಉದ್ಯೋಗಕ್ಕಾಗಿ, ವ್ಯಾಪಾರಕ್ಕಾಗಿ, ಸ್ವಂತಕ್ಕಾಗಿ, ಸ್ವಂತ ಹಿತಾಸಕ್ತಿಗಾಗಿ ಮಾಡುವಂಥ ಪ್ರಯಾಣ ಏನಿದೆ, ಇದನ್ನು ತುಂಬ ಜಾಗರೂಕತೆಯಿಂದ ಮಾಡಿ. ಪೂರ್ವ ಸಿದ್ಧತೆ ಇಲ್ಲದೆ ನೀವು ಆಚೆ ಕಾಲಿಡಲೇಬೇಡಿ ಈ ದಿನದಲ್ಲಿ. ಇನ್ನು ಈ ದಿನ ಪ್ರಮುಖವಾದಂಥ ವಿಚಾರಗಳಲ್ಲಿ ಸ್ವಲ್ಪ ಗೊಂದಲಮಯವಾದಂಥ ವಾತಾವರಣ ಇರುತ್ತೆ. ಎಲ್ಲೋ ಆತುರದಿಂದ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು ಕೂಡ ಇದೆ. ಏಕೆಂದರೆ ಈ ದಿನ ಸ್ವಲ್ಪ ಕೋಪತಾಪಗಳು ಕೂಡ ಜಾಸ್ತಿ ಇರುವಂಥದ್ದು. ಮನೆಯವರ ವರ್ತನೆ, ಮನೆಯವರ ಮಾತು ನಿಮಗೆ ಅಸಹನೀಯವಾಗಿರುತ್ತೆ. ಸೈರಣೆ ಇಲ್ಲ, ಸಹಿಸ್ಕೊಳ್ಳಿಕ್ಕಾಗಲ್ಲ. ಹಾಗಾಗಿನೇ ಅವರ ಮಾತಿನಲ್ಲಿ ದೋಷಗಳನ್ನು ಹುಡುಕ್ತೀರಿ. ಇನ್ನು ಆರೋಗ್ಯದ ವಿಚಾರದಲ್ಲೂ ಕೂಡ ತುಂಬ ನಿರ್ಲಕ್ಷ್ಯ ಮಾಡುವಂಥದ್ದು ಇದೆ. ಹಾಗಾಗಿ ಈ ದಿನದ ನಿಮ್ಮ ವಿದ್ಯಮಾನಗಳು, ನಿಮ್ಮ ಒಂದು ನಿರ್ಧಾರಗಳು ನಾಳೆ ಸ್ವಲ್ಪ ದುಬಾರಿ ಆಗಿಬಿಡತ್ತೆ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಹಿರಿಯರ ಮಾತನ್ನು ಕೇಳಿಸ್ಕೊಳ್ಳುವಂಥದ್ದು, ಆರೋಗ್ಯದ ವಿಚಾರದಲ್ಲಿ ಉತ್ತಮವಾದಂತಹ ಒಂದು ಸಂಪ್ರದಾಯವನ್ನು ರೂಢಿಸ್ಕೊಳ್ಳುವಂಥದ್ದು ಈ ದಿನ ಬೇಕಾಗತ್ತೆ. ಹಾಗಾಗಿ ಈ ದಿನ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಯಾವುದೇ ವಿಚಾರ ಇರಲಿ, ಇದರಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ಮುಂದುವರಿರಿ. ಇನ್ನು ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ವ್ಯವಹಾರ ಮಾಡ್ತಾ ಇರುವಂಥವ್ರಿಗೆ ಸ್ವಲ್ಪ ವಾದ ವಿವಾದಗಳು ಜಾಸ್ತಿ ಆಗುತ್ತೆ. ಅದು ಸಣ್ಣ ಮಟ್ಟದಲ್ಲಿ ಆರಂಭ ಆಗುತ್ತೆ, ಅದು ಬೆಳೆದು ಬೆಳೆದು ಬಹಳ ದೊಡ್ಡದಾಗ್ಬಿಡುತ್ತೆ.
ಹಾಗಾಗಿ ಭಿನ್ನಾಭಿಪ್ರಾಯಗಳಿರುವಂತಹ ಸಂದರ್ಭದಲ್ಲಿ ಮಾತುಕತೆಯೊಂದಿಗೆ ಅದನ್ನು ಪರಿಹಾರ ಮಾಡಿಕೊಳ್ಳಿ, ಮುಂದಕ್ಕೆ ಹಾಕಬೇಡಿ ಇಂತಹ ವಿಚಾರಗಳನ್ನು. ಹಾಗಾಗಿ ನಿಮ್ಮ ಪ್ರಯತ್ನಗಳು ಈ ದಿನ ಸ್ವಲ್ಪ ನಿಧಾನ ಆಗುತ್ತೆ, ಆದರೂ ಪರವಾಗಿಲ್ಲ, ತಾಳ್ಮೆ ಇರಲಿ. ಮನೆಯಲ್ಲಿ ನೀವು ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿ, ಈ ದಿನ ಪೂಜೆ ಮಾಡಿ, ತುಪ್ಪದ ದೀಪಗಳನ್ನು ಹಚ್ಚಿಡಿ, ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿನೇ ಈ ದಿನ ಕುಟುಂಬದಲ್ಲಿ ಸ್ವಲ್ಪ ಸಂತೋಷ ಇದೆ, ನೆಮ್ಮದಿ ಇದೆ. ಕುಟುಂಬಕ್ಕಾಗಿ ಈ ದಿನ ನಿಮ್ಮ ಒಂದು ಕೆಲಸ ಕಾರ್ಯಗಳು ಪರವಾಗಿ ಇರುತ್ತೆ. ಅಂದರೆ ಯಾವುದೇ ಕೆಲಸ ಮಾಡಿದ್ರೂ ಕೂಡ ಈ ದಿನ ಸ್ವಾರ್ಥತೆ ಅನ್ನುವಂಥದ್ದಿಲ್ಲ. ಕುಟುಂಬದ ಹಿತದೃಷ್ಟಿಯಿಂದ ಮಾಡುವಂಥ ಕೆಲಸಗಳು ಮನಸ್ಸಿಗೆ ನೆಮ್ಮದಿಯನ್ನು ತರುತ್ತೆ. ಹಾಗೆ ಈ ದಿನ ಯಾವುದೇ ಒಂದು ತೀರ್ಮಾನಗಳಿಗೆ ಕುಟುಂಬಸ್ಥರನ್ನು ನೀವು ಕನ್ಸಲ್ಟ್ ಮಾಡುವಂಥದ್ದು, ಅವರ ಸಲಹೆಯನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿ ಜವಾಬ್ದಾರಿಯನ್ನು ಕುಟುಂಬ ಸದಸ್ಯರಿಗೆ ಹಂಚುವಂಥ ಒಂದು ಪ್ರಯತ್ನ ಇದು. ಇದರಲ್ಲಿ ಯಶಸ್ವಿಯಾಗ್ತೀರಿ. ಹಾಗೆ ಪ್ರಮುಖ ತೀರ್ಮಾನಗಳನ್ನು ಕೈಗೊಳ್ಳುವಂಥ ಸಂದರ್ಭದಲ್ಲಿ ಅದಕ್ಕೆ ಯಾರು ಪಾಲುದಾರರಿದ್ದಾರೆ, ಯಾರ ಸಲಹೆ ಬೇಕು ಅನ್ನುವಂಥದ್ದನ್ನು ನೋಡಿ ಮುಂದುವರಿಬೇಕಾಗತ್ತೆ. ಹಾಗೆ ಈ ದಿನ ಸ್ವಲ್ಪ ಹೊರ ಸಂಚಾರ ಇರುವಂಥದ್ದು, ಈ ಹೊರಗಡೆ ಇರುವಂಥ ಸಂದರ್ಭದಲ್ಲಿ ನಿಮಗೆ ಹೊಸ ಪರಿಚಯಗಳು ಆಗುವಂಥದ್ದು ಕೂಡ ಇದೆ, ಅಥವಾ ಪರಿಚಯಸ್ಥರೇ ಸಿಕ್ಕುವಂಥ ಸಾಧ್ಯತೆ ಇದೆ. ಇದರಿಂದ ವಿಚಾರ ವಿನಿಮಯಗಳಾಗುತ್ತೆ. ಇಲ್ಲಿ ಯಾವುದೇ ರೀತಿಯ ಒಂದು ಸಮಸ್ಯೆಗೆ ಸಲಹೆ ಬೇಕು, ಮಾರ್ಗದರ್ಶನ ಬೇಕು ಅಂದರೆ ಅಲ್ಲಿ ದೊರೆಯುವಂಥದ್ದು ಕೂಡ ಇದೆ. ಹಾಗಾಗಿ ಈ ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅಂತ ಹೇಳ್ತಾರಲ್ಲ, ಆ ರೀತಿ ನಿಮಗೆ ಆಗಿರುವಂಥ ಸಮಸ್ಯೆ, ಅದರಲ್ಲೂ ಮುಖ್ಯವಾಗಿ ಆರೋಗ್ಯ ಸಮಸ್ಯೆ, ಇದರ ಬಗ್ಗೆ ತಿಳಿದವರಿಂದ ಕೆಲವೊಂದು ಸಲಹೆಗಳನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಗ್ರಹಗತಿಗಳು ನಿಮಗೆ ಪೂರಕವಾಗಿರೋದ್ರಿಂದ, ಪಾಸಿಟಿವ್ ಆಗಿರೋದ್ರಿಂದ ಯಾವುದೇ ಕೆಲಸಗಳ ಬಗ್ಗೆ ನಿರ್ಧಾರಗಳನ್ನು ಕೈಗೊಳ್ಬೋದು. ಹಣಕಾಸಿನ ವಿಚಾರದಲ್ಲಿ ಈ ದಿನ ಬಹಳ ಅದ್ಭುತವಾದಂತಹ ನಿರ್ಣಯವನ್ನು ಕೈಗೊಳ್ಳುವಂಥದ್ದು. ಹಾಗೆ ಈ ದಿನ ಹಣಕಾಸಿನ ಸಮಸ್ಯೆ ದೂರ ಆಗುವಂಥದ್ದು, ಸಾಲ ಸೋಲಗಳನ್ನು ಮಾಡಿದರೆ ಅದನ್ನು ತೀರಿಸುವಂಥ ಪ್ರಯತ್ನ, ಇದೆಲ್ಲವೂ ಈ ದಿನ ನಿಮಗೆ ಪಾಸಿಟಿವ್ ಆಗಿರುವಂಥ ಒಂದು ಫಲಿತಾಂಶವನ್ನು ತರುತ್ತೆ. ಹಾಗೆ ನಿಮ್ಮ ಯಶಸ್ಸು ವಿರೋಧಿಗಳನ್ನು ಸ್ವಲ್ಪ ನಿದ್ದೆ ಕೆಡಿಸುವಂತೆ ಮಾಡ್ಬೋದು. ಹೊಟ್ಟೆ ಉರಿ ಬರ್ಬೋದು, ಅವ್ರಿಗೆ ಹೊಟ್ಟೆ ಕಿಚ್ಚಾಗ್ಬೋದು. ಸ್ವಲ್ಪ ಜಾಗ್ರತೆ. ಹಿತಶತ್ರುಗಳನ್ನು ಆದಷ್ಟು ದೂರ ಇಡಿ. ನಿಮ್ಮ ಮನೆ ದೇವರನ್ನು ಈ ದಿನ ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಶುಭ ಫಲಗಳಿರುವಂಥ ದಿನ, ಒಳ್ಳೆಯ ಫಲ ಇದೆ, ಅನುಕೂಲಕರವಾದಂಥ ಫಲಿತಾಂಶಗಳು ಸಿಕ್ಕುವಂಥದ್ದು ನಿಮ್ಮ ಪ್ರಯತ್ನಕ್ಕೆ. ಏಕೆಂದರೆ ಚಂದ್ರ 6ರ ಸ್ಥಾನದಲ್ಲಿದ್ದಾನೆ. ಹಾಗಾಗಿ ಷಷ್ಠದಲ್ಲಿ ಚಂದ್ರ ಇದ್ದರೆ ಮನಸ್ಸಿಗೆ ಏನೋ ಒಂದು ಧೈರ್ಯ ಇರುತ್ತೆ. ಹಾಗಾಗಿನೇ ಕೆಲವೊಂದು ವಿಚಾರಗಳನ್ನು ಪಕ್ಕಕ್ಕಿಟ್ಟಿದ್ದೀರಿ. ಆದರೆ ಈ ದಿನ ಅಂಥ ಕೆಲಸಗಳನ್ನು ಮಾಡಲಿಕ್ಕೆ ತುಂಬ ಉತ್ಸಾಹ ಇದೆ, ಹುಮ್ಮಸ್ಸಿದೆ, ಧೈರ್ಯ ಕೂಡ ಇದೆ. ಹಾಗೆ ನಿಮ್ಮ ಕುಟುಂಬಸ್ಥರಿಂದ, ನಿಮ್ಮ ಬಂಧು ಬಾಂಧವರಿಂದ ಒಳ್ಳೆಯ ನೆರವು ಕೂಡ ಪಡ್ಕೊಳ್ಳುವಂಥ ಒಂದು ವಿಶೇಷ ದಿನ ಇದು. ಹಾಗಾಗಿ ಈ ದಿನ ತುಂಬ ಅನುಕೂಲಕರವಾದಂಥ ವಾತಾವರಣ ಇದೆ. ನಿಮ್ಮ ಯಾವುದೇ ಪೆಂಡಿಂಗ್ ಇರುವಂಥ ಕೆಲಸವನ್ನು ಈ ದಿನ ಆರಂಭ ಮಾಡಿಬಿಡಿ, ಬಹಳ ಅದ್ಭುತವಾಗಿ ಯಶಸ್ಸನ್ನು ಪಡ್ಕೊಳ್ತೀರಿ. ಹಾಗೆ ಈ ದಿನ ಹಣಕಾಸಿನ ಯೋಜನೆ ಉತ್ತಮವಾಗಿದೆ. ಇದು ನಾಳಿನ ಭವಿಷ್ಯಕ್ಕೆ ಒಳ್ಳೆಯ ಅಡಿಪಾಯವನ್ನು ತರುವಂಥದ್ದು, ಒಳ್ಳೆಯ ಫೌಂಡೇಶನ್. ಏಕೆಂದರೆ ಈ ದಿನ ಅಂಥ ಒಂದು ಉತ್ತಮ ತೀರ್ಮಾನ ತೆಗೆದುಕೊಳ್ಳುವಂಥ ದಿನ. ಇನ್ನು ಹಣ ಉಳಿತಾಯ ಮಾಡಲಿಕ್ಕಾಗಲಿ, ಹಣವನ್ನು ಹೂಡಿಕೆ ಮಾಡಲಿಕ್ಕಾಗಲಿ ಈ ದಿನ ನಿಮಗೆ ಸೂಕ್ತವಾಗಿದೆ. ಒಳ್ಳೆಯ ತೀರ್ಮಾನವನ್ನು ಕೈಗೊಳ್ಳುವಂಥ ಸಂದರ್ಭ. ಹಾಗೆ ಹೊಸ ಹೊಸ ಯೋಜನೆಗಳು ಮನಸ್ಸಿಗೆ ಬರುತ್ತೆ. ಅದನ್ನು ಈ ದಿನ ಸಕಾಲದಲ್ಲಿ ಆರಂಭ ಮಾಡಿದ್ರೆ ಅತ್ಯುತ್ತಮ ಫಲ ನಿಮಗೆ ಮುಂದೆ ಸಿಕ್ಕೇ ಸಿಕ್ಕತ್ತೆ. ಶುಭ ಫಲಗಳು ಸಿಕ್ಕತ್ತೆ. ಶುಭ ಕಾರ್ಯಗಳ ಬಗ್ಗೆ ಈ ದಿನ ಮನೆಯಲ್ಲಿ ಒಂದು ಪೂರ್ವ ಸಿದ್ಧತೆ ಆಗುವಂಥದ್ದು, ಶುಭ ಕಾರ್ಯಗಳ ಬಗ್ಗೆ ಈ ದಿನ ಸ್ವಲ್ಪ ಪ್ರಯಾಣ ಮಾಡುವಂಥದ್ದು ಕೂಡ ಇರುತ್ತೆ. ಇನ್ನು ಮನೆಯ ವಾತಾವರಣ ಪ್ರಶಾಂತವಾಗಿದೆ. ಹಾಗಿದ್ದಾಗ ಮಾತ್ರ ನೀವು ಏನಾದರೂ ಸಾಧನೆ ಮಾಡ್ತೀರಿ. ಅದಕ್ಕೆ ಈ ದಿನ ಅತ್ಯುತ್ತಮವಾಗಿರುತ್ತೆ. ಹಾಗೆ ಈ ವೃತ್ತಿಪರ ಉದ್ಯೋಗದಲ್ಲಿ ಎಲ್ಲ ರೀತಿಯಲ್ಲಿ ವಾತಾವರಣ ನಿಮ್ಮ ಪರವಾಗಿರುವಂಥದ್ದು. ಇನ್ನು ಯಾವುದೇ ಸನ್ನಿವೇಶ ಇರಲಿ, ಯಾವುದೇ ವ್ಯಾಪಾರ ವ್ಯವಹಾರಗಳು, ನಿಮ್ಮ ಚಟುವಟಿಕೆ ಅಥವಾ ನಿಮ್ಮ ಪ್ರಯತ್ನ ಎಲ್ಲವೂ ಕೂಡ ನಿಮ್ಮಂತೆ ನಡೆಯುತ್ತೆ. 100ಕ್ಕೆ 100ರಷ್ಟು ನೀವು ಸಕ್ಸಸ್ ಬೇಕು ಅಂತ ಹೇಳಿದ್ರೆ ಈ ದಿನ ಪ್ರಯತ್ನವನ್ನು ಮುಂದುವರಿಸ್ತಾ ಇರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ
ಭಕ್ತಿಯಿಂದ ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ಸ್ವಾಮಿಯ ದರ್ಶನ ಮಾಡಿ. ನರಸಿಂಹ ಸ್ವಾಮಿ ನಿಮಗೆ ಅಭಯವನ್ನು ನೀಡ್ತಾನೆ. ಎಲ್ಲ ರೀತಿಯಲ್ಲೂ ಕೂಡ ನಿಮಗೆ ಪ್ರೋತ್ಸಾಹದಾಯಕವಾದಂತಹ ವಾತಾವರಣ ಇರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ಪಂಚಮದಲ್ಲಿ ಚಂದ್ರ ಇದ್ದರೆ ಮನೆಯಲ್ಲಿ ಸ್ವಲ್ಪ ಕಿರಿಕಿರಿಗಳು ಆಗುವಂಥದ್ದು. ಏನೋ ಒಂದು ಸನ್ನಿವೇಶ ಅಷ್ಟೊಂದು ಅನುಕೂಲ ಇಲ್ಲ. ಏನೋ ಮಾಡಲಿಕ್ಕೆ ಹೋಗ್ತೀರಿ, ಆದರೆ ಬೆಂಬಲ ಸಿಕ್ಕಲ್ಲ. ಕೆಲವರು ಸಪೋರ್ಟ್ ಮಾಡಲ್ಲ. ಕೆಲವರು ಒಳ್ಳೆಯ ಮಾತುಗಳನ್ನು, ಒಂದು ಪಾಸಿಟಿವ್ ಆಗಿರುವಂಥ ಮಾತನ್ನು ಹೇಳಲ್ಲ. ಸಾಂತ್ವನದ ಮಾತು ಈ ದಿನ ದೂರ ಇರುತ್ತೆ. ಹಾಗಾಗಿನೇ ಈ ದಿನ ಕುಟುಂಬಸ್ಥರಿಂದ ನೆರವು ಸಿಕ್ಕದೇ ಇದ್ದಾಗ ಬಹಳ ನಿರಾಸೆ ಉಂಟಾಗುವಂಥದ್ದಿದೆ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಕಷ್ಟಪಡಬೇಕು. ಈ ದಿನ ಯಾವುದೂ ಅಷ್ಟು ಸುಲಭಕ್ಕೆ ನಿಮಗೆ ಸಿಕ್ಕಲ್ಲ. ಹಾಗೆ ಸಮಯಕ್ಕೆ ಸರಿಯಾಗಿ ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೂ ಕೂಡ ಸಾಧ್ಯ ಆಗಲ್ಲ. ಇದರಿಂದ ಎಡವಟ್ಟಾಗುತ್ತೆ. ಆರ್ಥಿಕ ಸಂಕಷ್ಟಕ್ಕೆ ಸಿಲುಕುವಂಥದ್ದು ಇದೆ. ಇನ್ನು ನೀವಾಗಿ ಮಾಡಿಕೊಳ್ಳುವಂಥ ಕೆಲವು ತಪ್ಪುಗಳು, ಸ್ವಯಂಕೃತ ಅಪರಾಧ, ಇದು ಬಹಳ ದೊಡ್ಡದಾಗಿರುತ್ತೆ, ದೊಡ್ಡ ಮಟ್ಟದಲ್ಲೇ ಇರುತ್ತೆ. ಹಾಗಾಗಿ ಹಣಕಾಸಿನ ವಿಚಾರಕ್ಕೆ ಈ ದಿನ ಕೈ ಹಾಕಬೇಡಿ. ಅದರಲ್ಲೂ ಈ ಲೇವಾದೇವಿ ವ್ಯವಹಾರ ಮಾಡುವಂಥವರು ಈ ದಿನ ತಟಸ್ಥರಾಗಿ ಉಳಿಯುವಂಥದ್ದು ಉತ್ತಮ. ಇನ್ನು ಈ ದಿನ ಅನಿವಾರ್ಯವಾಗಿ ಪ್ರಯಾಣ ಮಾಡಲೇಬೇಕು, ಹೊರಗಡೆ ಹೋಗಲೇಬೇಕು. ಅಂತಹ ಸಂದರ್ಭದಲ್ಲಿ ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನದಲ್ಲಿ ಆದಾಯದ ಮಾರ್ಗ ಸ್ವಲ್ಪ ನಿಧಾಯ ಆಗುವಂಥದ್ದು. ಅಂದರೆ ಬರಬೇಕಾದಂಥ ಹಣ ಬರಲ್ಲ, ಬಂದರೂ ಅಲ್ಪ ಸ್ವಲ್ಪ ಮಾತ್ರ ಬರುತ್ತೆ. ಹಾಗಾಗಿ ನಿಮ್ಮ ಒಂದು ಬೇಡಿಕೆಗೆ ಈ ದಿನ ನಿಮ್ಮ ಆದಾಯ ಏನೇನೂ ಕೂಡ ಸಾಕಾಗಲ್ಲ. ಹಾಗಾಗಿನೇ ಈ ಪ್ರಮುಖವಾದಂಥ ಕೆಲಸ ಕಾರ್ಯಗಳಿಗೆ ಕೈ ಹಾಕಬೇಡಿ. ಇನ್ನು ಕಾರ್ಯ ಸಫಲ ಆಗಬೇಕು ಅಂತ ಹೇಳಿದ್ರೆ ಈ ದಿನ ತುಂಬ ಪ್ರಯತ್ನ ಪಡಬೇಕು. ಹಾಗಾಗಿ ಈ ದಿನ ನೀವು ಒಂದು ಪುಟ್ಟ ಕೆಲಸಕ್ಕೂ ಕೂಡ ಶ್ರಮ ಪಡಲೇಬೇಕಾಗತ್ತೆ. ಹಾಗೆ ಬೇರೆಯವರ ಒಂದು ಮಾರ್ಗದರ್ಶನ ನಿರ್ದೇಶನ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಈ ದಿನ ನಿಮಗೆ ಮನಸ್ಸಿರಲ್ಲ. ಎಲ್ಲೋ ಒಂದು ಕಡೆ ನಿಮ್ಮ ಮನಸ್ಸಿನಲ್ಲಿ ಯಾರನ್ನು ಕೇಳಬೇಕು, ಯಾಕೆ ಕೇಳಬೇಕು ಅನ್ನುವಂಥ ವಿಚಾರ ಬಂದೇ ಬರುತ್ತೆ. ಇದು ನಿಮ್ಮ ಪ್ರಗತಿಗೆ ಹಿನ್ನಡೆ ಉಂಟಾಗುವಂಥದ್ದು. ಒಟ್ಟಾರೆ ಈ ದಿನ ಮಿಶ್ರ ಫಲಗಳಿರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನವಗ್ರಹಗಳ ದರ್ಶನ ಮಾಡಿಕೊಳ್ಳಿ. ಅದರಲ್ಲೂ ವಿಶೇಷವಾಗಿ ಈ ದಿನ ರವಿಯ ದರ್ಶನ, ರವಿ ಸ್ತೋತ್ರ ಹೇಳ್ಕೊಳ್ಳುವಂಥದ್ದು ಬಹಳ ಮುಖ್ಯ. ನಿಮ್ಮ ಇಷ್ಟ ದೇವರನ್ನು ಈ ದಿನ ಸ್ಮರಣೆ ಮಾಡ್ತಾಯಿರಿ. ಜೊತೆಗೆ ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೂ ಕೂಡ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಯಾಕೆಂದರೆ 4ರಲ್ಲಿ ಚಂದ್ರ ಇದ್ದಾನೆ, ಚತುರ್ಥದಲ್ಲಿ. ಇದು ಸುಖ ಸ್ಥಾನ. ಹಾಗಾಗಿ ಸುಖದಿಂದ ವಂಚಿತರಾಗುವಂಥದ್ದು. ಏಕೆಂದರೆ ನೀವಾಗಿ ಮಾಡಿಕೊಳ್ಳುವಂಥ ಕೆಲವೊಂದು ತೀರ್ಮಾನಗಳೇನಿದೆ ಅದರಿಂದ ಹಿನ್ನಡೆ ಉಂಟಾಗುತ್ತೆ. ಹಿರಿಯರನ್ನು ಭೇಟಿ ಮಾಡಲ್ಲ, ಅವರ ಸಲಹೆಯನ್ನು ಪಡ್ಕೊಳ್ಳಲ್ಲ, ಅವರ ಮಾತು ಈ ದಿನ ನಿಮಗೆ ಸೇರಲ್ಲ. ಹಾಗಾಗಿನೇ ಈ ಮಹತ್ವದ ಕಾರ್ಯಗಳು ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅದು ಮುಂದುವರಿಯಲ್ಲ. ಎಲ್ಲೋ ಒಂದು ಕಡೆ ಅರ್ಧಂಬರ್ಧ ಕೆಲಸಗಳೇ ಜಾಸ್ತಿ ಆಗುವಂಥದ್ದು ಈ ದಿನದಲ್ಲಿ. ಹಾಗಾಗಿ ಈ ದಿನ ಕೆಲವೊಂದು ವಿಚಾರಗಳಲ್ಲಿ ದೃಢವಾಗಿ ಯೋಚನೆ ಮಾಡುವಂಥ ಕಾಲ ಇದು. ಇನ್ನು ನೀವೆಣಿಸಿದಂತೆ ಕಾರ್ಯ ಸಾಧನೆ ಆಗದೇ ಇದ್ದರೂ ಕೂಡ ಭಯಪಡಬೇಡಿ. ಪ್ರಯತ್ನವನ್ನು ಮುಂದುವರಿಸಿ. ನೋಡೋಣ, ಇವತ್ತಲ್ಲ ನಾಳೆ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ತುಂಬ ಸಾಮರಸ್ಯದಿಂದ ಇರಬೇಕು, ಹೊಂದಾಣಿಕೆ ಮಾಡಿಕೊಳ್ಬೇಕು. ಹಾಗಾಗಿ ನೀವೇ ಪ್ರತ್ಯೇಕ, ನಿಮ್ಮ ವಿಚಾರಧಾರೆಗಳೇ ಪ್ರತ್ಯೇಕ ಅನ್ನುವಂಥದ್ದು ಬರಬಾರ್ದು. ಏಕತೆಯಲ್ಲಿ ಇರಬೇಕು ಅನ್ನುವಂಥದ್ದೇ ನಿಮ್ಮ ಅಜೆಂಡಾ ಆಗಿರಬೇಕು. ಹಾಗೆ ನಿಮ್ಮ ಆಲೋಚನೆಯಲ್ಲೂ ಕೂಡ ಸ್ಥಿರತೆ ಇಲ್ಲ. ಅದರಲ್ಲೂ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈ ದಿನ ಸ್ವಲ್ಪ ಮನಸ್ತಾಪಗಳಾಗುತ್ತೆ, ಕಿರಿಕಿರಿಗಳಾಗುತ್ತೆ. ಹಾಗಾಗಿ ನಿಮ್ಮ ಯಾವುದೇ ಒಂದು ಪ್ರಯತ್ನ ಆದರೂ ಕೂಡ ಈ ದಿನ ಸ್ವಲ್ಪ ಸಮಾಧಾನದಿಂದ ಮಾಡಿ. ಹಾಗೆ ಈ ದಿನ ವ್ಯವಹಾರದಲ್ಲೂ ಕೂಡ ಕೆಲವೊಂದು ಆರ್ಥಿಕ ಸಂಕಷ್ಟಗಳು ಬರುವಂಥದ್ದು ಇದೆ. ಹಾಸಿಗೆ ಇದ್ದಷ್ಟು ಮಾತ್ರ ಕಾಲು ಚಾಚಬೇಕು. ಸ್ವಲ್ಪ ಜಾಗ್ರತೆ. ಆದಷ್ಟು ದೂರದ ಪ್ರಯಾಣವನ್ನು ಸ್ವಲ್ಪ ಎಚ್ಚರಿಕೆಯಿಂದ ಮಾಡಬೇಕಾಗುತ್ತೆ. ಇನ್ನು ನಿಮ್ಮ ಪ್ರಯತ್ನ ನಿರಾಶಾದಾಯಕವಾಗಿರೋದ್ರಿಂದ ಎಲ್ಲೂ ಕೂಡ ಈ ನಿರಾಸೆ ಅನ್ನುವಂಥದ್ದು ಮನಸ್ಸಿಗೆ ಬರಬಾರ್ದು. ಪ್ರಯತ್ನ ಮಾಡಿ ಸ್ವಲ್ಪ ನಿಧಾನವಾಗಿ ನಡೀತಾ ಇದೆ ಅನ್ನುವಂಥ ಒಂದು ಪಾಸಿಟಿವ್ ನೋಟಲ್ಲಿ ಮುಂದುವರಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಆಂಜನೇಯನ ದರ್ಶನ ಮಾಡಿ. ಹನುಮಾನ್ ಚಾಲೀಸ್ ಗೊತ್ತಿದ್ರೆ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1.